ಸೂರಜ್ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಸೀಸನ್ 12ರ ಮೋಸ್ಟ್ ಇಂಪ್ರೆಸಿವ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಅದು ಸೂರಜ್ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಈಗ ಹೊರಗಡೆ ಬಂದಿದ್ದಾರೆ. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸೂರಜ್ ಅವರೇ, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಾನು ನಿಮ್ಗೊಂದು ಕಾಂಪ್ಲಿಮೆಂಟ್ ಕೊಡಲೇಬೇಕು. ಕರ್ನಾಟಕದ ಕ್ರಶ್ ರಶ್ಮಿಕಾ ಮಂದಣ್ಣ ಅಂತ ಹೇಳ್ತಿದ್ರು, ಹಾಗೆ ಈಗ ಕರ್ನಾಟಕದ ರೀಸೆಂಟ್ ಕ್ರಶ್ ಅಂದರೆ ಸೂರಜ್ ಅಂತ ನಾನೇ ಹೇಳ್ತಾ ಇದ್ದೀನಿ. ಹೇಗೆ ಅನ್ನಿಸಿದೆ ಬಿಗ್ ಬಾಸ್ಗೆ ನೀವು ಎಂಟ್ರಿ ಕೊಟ್ಟಿದ್ದು? ಕಾಮನ್ ಮ್ಯಾನ್ ಆಗಿದ್ದವರು ಸಡನ್ ಆಗಿ ಒಂದು ದೊಡ್ಡ ವೇದಿಕೆ, ದೊಡ್ಡ ಎಂಟ್ರಿ, ಹೇಗಿದೆ ಆ ಒಂದು ಎಕ್ಸ್ಪೀರಿಯನ್ಸ್? ಸೊ ನಾನು ಹೋಗ್ಬೇಕಾದ್ರೆ ಆ್ಯಸ್ ಎ ಕಾಮನ್ ಮ್ಯಾನ್ ಹೋಗಿದ್ದೆ. ಈಗ ಹೊರಗೆ ಬಂದಮೇಲೆ ಜನರು ಪ್ರೀತಿ ನೋಡಿದಾಗ ಗೊತ್ತಾಗ್ತಾ ಇದೆ ಅವ್ರಿಗೆ ಏನೋ ಮಾಡಿ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಈಗ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಬಟ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಫಸ್ಟ್ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಗೊತ್ತಿಲ್ಲ, ನೀವು ಹೇಳ್ತಾ ಇದ್ದೀರಾ ಇಷ್ಟು ಜನಕ್ಕೆ ಇಷ್ಟ ಆಗಿದೆಯಾ. ಆ್ಯಂಡ್ ಆಲ್ಸೋ ಕರ್ನಾಟಕದ ಕ್ರಶ್ ಅಂತ ಅದು ತುಂಬ ದೊಡ್ಡ ಮಾತಾಯಿತು. ಬಟ್ ಇಟ್ ಇಸ್ ಟ್ರೂ. ಓಕೆ, ಐ ಟೇಕ್ ಇಟ್. ಓಕೆ. ಸೊ ಯಾ ಮ್ಯಾಮ್, ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಲೈಕ್ ಆಪರ್ಚುನಿಟಿಗೆ ಐ ಆಮ್ ಸೋ ಥ್ಯಾಂಕ್ಫುಲ್. ಯಾ ಓಕೆ. ನಾನು ಯಾಕೆ ಅಂದರೆ ನನಗೆ ತುಂಬ ಜನ, ನಾನು ಬಿಗ್ ಬಾಸ್ ಇಂಟರ್ವ್ಯೂಗೆ ಸೂರಜ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ ಅಂದಾಗ ನನ್ನ ಫ್ರೆಂಡ್ಸನ್ನೇ, ನನ್ನ ಕಲೀಗ್ಸನ್ನೇ ಹೇಳಿದ್ರು ನಾವು ಸೂರಜ್ ಕೇಳಿದ್ವಿ ಅಂತ ಹೇಳಿ. ಸೂರಜ್ಗೆ ಹುಡುಗಿರು, ಎಸ್ಪೆಷಲಿ ಹುಡುಗಿರು, ನಾವು ಸೂರಜ್ ಕೇಳಿದ್ವಿ ಅಂತ ಹೇಳಿ ನಮಗೆ ವಿಡಿಯೋ ಕಾಲ್ ಮಾಡಲಿ ತೋರಿಸ್ಲಿಕ್ಕಾಗತ್ತಾ ಅಂತಲೂ ಕೇಳಿದ್ರು ಒಂದು 2-3 ಜನ. ಹಾಗಾಗಿ ಹೇಳಿದೆ, ಅಷ್ಟೊಂದು ತುಂಬ ಇಷ್ಟ ಆಗಿದ್ರೆ ಹುಡುಗಿರಿಗೆ. ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಧನುಷ್ ಅವರು ಮ್ಯಾರಿಡ್, ಸೊ ಇರೋರೆಲ್ಲ ಆಲ್ರೆಡಿ ಎಂಗೇಜ್ಡ್ ಆಗಿದ್ರು. ಬಟ್ ಸೂರಜ್ ಒಂಥರ ರೀಸೆಂಟ್, ಒಂಥರ ಫ್ರೆಶ್ ಕ್ರಶ್ ಅಂತ ಎಲ್ರಿಗೂ ಒಂದು ಒಪಿನಿಯನ್ ಇದೆ. ಹಾಗಾಗಿ ಆ ಮಾತನ್ನ ಹೇಳಿದೆ. ಖಂಡಿತ ಆ ಮಾತು ನಿಮಗೆ ಒಪ್ಪತ್ತೆ ಸೂರಜ್ ಅವರೇ. ಸೂರಜ್ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ನೆನಪಿಗೆ ಬರೋದೇ ರಾಶಿಕಾ ಅವರು. ಅಟ್ ದ ಮೂಮೆಂಟ್ ನೀವು ಬಂದ್ಬಿಟ್ರಿ ಹೊರಗಡೆ, ಬಟ್ ಅವ್ರಿಗೆ ತುಂಬಾನೇ ಫೀಲ್ ಆಗ್ಬಿಟ್ರು, ತುಂಬ ಹತ್ರ ಅವರು ರಾಶಿಕಾ ಅವರು. ನಾನು ರಾಶಿಕಾ ಅವ್ರ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ. ಏನು ಅನ್ಸುತ್ತೆ ರಾಶಿಕಾ, ನಿಮ್ಮ ಒಂದು ಫ್ರೆಂಡ್ಶಿಪ್? ಸೊ ರಾಶಿಕಾ ಮನೇಲಿ ನನಗೆ ಹೆಂಗೆ ಅಂದರೆ ಲೈಕ್ ಶಿ ಈಸ್ ಅ ವೆರಿ ಮೆಚ್ಯೂರ್ ಥಿಂಕಿಂಗ್. ಆ್ಯಂಡ್ ಆಲ್ಸೋ ನನಗೆ ಒಂದು ಸಪೋರ್ಟಿಂಗ್ ಪಿಲ್ಲರ್ ಆಗಿ ನಿಂತಿದ್ದು ಡೇ ಒನ್ನಿಂದ ರಾಶಿಕಾ ಅಂತಲೇ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಶಿ ವಾಸ್ ಮೋರ್ ಲೈಕ್ ಎಲ್ಲರೂ ಲೈಕ್ ಒಂದು ಬಾಂಡಿಂಗ್ ಇರ್ತಿತ್ತು ಎಲ್ಲರ ಜೊತೆ. ಬಟ್ ಇವ್ರ ಜೊತೆ ಶಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಫಸ್ಟಿಗೆ ನಿಮ್ಮಿಬ್ಬರದು ಲವ್ ಟ್ರ್ಯಾಕ್ ಅಂತ ಶುರು ಆಗೋಯ್ತು. ಲವ್ ಟ್ರ್ಯಾಕ್ ನಡೀತಾ ಇದೆ ಸೂರಜ್ದು ರಾಶಿಕಾದು ಅಂತ. ಆಮೇಲೆ ಅವರು ಅಪ್ಸೆಟ್ ಆದರು ವೀಕೆಂಡಲ್ಲೆಲ್ಲ ನೋಡಿದ್ಮೇಲೆ. ಬಟ್ ಏನು ಅನ್ನಿಸ್ತಿತ್ತು ಆ ಒಂದು ಮೂಮೆಂಟ್? ಇದು ಲವ್ ಟ್ರ್ಯಾಕ್ ಆಗಿ ಪೋಟ್ರೆ ಆಗ್ತಿದೆ ಅಂತ ನಿಮ್ಗೆ ಅನಿಸಿತ್ತಾ? ಒಂದು ಪಾಯಿಂಟಲ್ಲಿ ನಾನು ರಾಶಿಕಾ ಮಾತಾಡ್ತೀವಿ. ಓಕೆ, ನಾನು ಸ್ವಲ್ಪ ಅಪ್ಸೆಟ್ ಕೂಡ ಆಗಿರ್ತೀನಿ. ಬಿಕಾಸ್ ನನಗೆ ಇಂಡಸ್ಟ್ರಿ ಹೇಗೆ ಏನು ಅಂತೆಲ್ಲ ಗೊತ್ತಿಲ್ಲ. ಓಕೆ. ಸೊ ಮೋರೋವರ್ ಈ ಥರ ವೀಕೆಂಡಲ್ಲಿ ಒಂದು ಫೀಡ್ಬ್ಯಾಕ್ ಬಂತು ಅಂತ ಅಂದಾಗ ಲೈಕ್ ಹೆಂಗೆ ಕಾಣಿಸ್ತಿದೆಯೋ, ಏನು ಮಾತಾಡ್ತಿದೀವೋ, ಬಟ್ ಏನು ಮಾತಾಡ್ತಿದ್ದೀವಿ ಅನ್ನೋ ಕ್ಲಾರಿಟಿ ಇರ್ತಿತ್ತು. ಬಟ್ ಅದು ಹೆಂಗೆ ಕಾಣಿಸ್ತಿದೆ ಹೊರಗಡೆ, ಬಿಕಾಸ್ ಆ್ಯಸ್ ಅ ಫ್ರೆಂಡ್ ನಾವು ಕೂತ್ಕೊಂಡು ಮಾತಾಡೋದು ಹೇಗಿರುತ್ತೆ ನಮಗೆ ಗೊತ್ತು. ಬಟ್ ನೋಡೋರು ಆ್ಯಸ್ ಅ ವ್ಯೂವರ್ಸ್ ಪಾಯಿಂಟ್ ಆಫ್ ವ್ಯೂ ಹೇಗಿದೆ ಅಂತ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಕೂತಾಗ ಲೈಕ್ ಸ್ವಲ್ಪ ಅದು ಏನು ಮಾಡೋದು ನೆಕ್ಸ್ಟ್ ಅಂತ ಗೊತ್ತಾಗ್ತಿರ್ಲಿಲ್ಲ. ಓಕೆ. ಸೊ ಆ ಮೂಮೆಂಟಲ್ಲಿ ಸ್ವಲ್ಪ ನಾವು ಮಾತಾಡೋದು ಕಮ್ಮಿ ಮಾಡ್ತಿದ್ವಿ. ಬಟ್ ನಮ್ಗೆ ಗೊತ್ತಿತ್ತು, ಓಕೆ, ವಾಟ್ ಎವರ್ ಇಟ್ಸ್ ಜೆನ್ಯೂನ್, ಒಂದು ಪ್ಯೂರ್ ಆಗಿ ಒಂದು ಫ್ರೆಂಡ್ಶಿಪ್ ಇದೆ ನಮ್ಮಿಬ್ಬರಲ್ಲಿ ಅಂತ ಅದು ಗೊತ್ತಿತ್ತು. ಸೊ ಎಲ್ಲೂ ಅನ್ನಿಸ್ಲಿಲ್ಲ ಲೈಕ್ ಏನಂತಾರೆ ಹೊರಗಡೆ ಹೆಂಗೆ ತಗೋತಿದ್ದಾರೆ ಅನ್ನೋದು ಒಂದು ಖಂಡಿತ ಗೊತ್ತಿರಲ್ಲ. ಆ ಮನೇಲಿ ಇರೋರಿಗೆ ನಾವು ಹೆಂಗೆ ಕಾಣಿಸ್ತಿದೀವಿ ಅಂತ ಖಂಡಿತ ಗೊತ್ತಿರಲ್ಲ. ಅದೊಂದಿತ್ತು ಹೊರತು. ಬಟ್ ಏನು ಹೇಳಿ. ಓಕೆ. ರಾಶಿಕಾ ಮೇಲೆ ಲೈಟ್ ಆಗಿ ಏನಾದ್ರು ಕ್ರಶ್ ಲವ್ ಆಗಿತ್ತಾ ಸೂರಜ್ ಅವ್ರಿಗೆ? ಯಾಕೆಂದ್ರೆ ನೀವು ಫಸ್ಟ್ ಹೋದ ತಕ್ಷಣನೇ ರೋಸ್ ಕೊಟ್ಟಿದ್ದೆ ರಾಶಿಕಾಗೆ. ಯಾಕೆ ಅವ್ರಿಗೆ ಕೊಡ್ಬೇಕನ್ನಿಸ್ತು? ಬಿಕಾಸ್ ನನಗೆ ಹೊರಗಡೆಯಿಂದ ಹೋಗುವಾಗ ಇಲ್ಲಿ ಟೀಮ್ ಅವ್ರು ಕೇಳಿದ್ರು ಲೈಕ್ ಯಾರು ಕ್ಯೂಟ್ ಆಗಿದ್ದಾರೆ ಅಂತ ಕೇಳಿದ್ರು. ನಾನು ಆಬ್ವಿಯಸ್ಲಿ ಐ ಸೆಡ್ ರಾಶಿಕಾ ಅಂತ. ಒಳಗೆ ಹೋದಾಗ ಬಿಗ್ ಬಾಸ್ ಕೂಡ ಸೇಮ್ ಕ್ವೆಶನ್ ಕೇಳ್ತಾರೆ, ಯಾರು ಕ್ಯೂಟ್ ಆಗಿದ್ದಾರೆ ಅವ್ರಿಗೆ ರೋಸ್ ಕೊಡಿ ಅಂತ. ಸೊ ನಾನು ಹೋಗ್ಬಿಟ್ಟು ರಾಶಿಕಾ ಅವ್ರಿಗೆ ರೋಸ್ ಕೊಡ್ತೀನಿ. ಐ ಫೆಲ್ ಲೈಕ್ ಶಿ ಇಸ್ ಪ್ರಿಟಿ, ಶಿ ಇಸ್ ಕ್ಯೂಟ್ ಅಂತ. ಹೋಗೋಕ್ಕಿಂತ ಮುಂಚೆ ನೋಡಿದ್ರ ನೀವು ಬಿಗ್ ಬಾಸ್ ಎಪಿಸೋಡ್ಸ್ ಎಲ್ಲ? ಲೈಕ್ ನಂಗೆ ಹೇಳಿದ್ರು, ನೀವು ಶೋ ಎಪಿಸೋಡ್ಸ್ ಎಲ್ಲ ನೋಡಿ ಅದಾದ್ಮೇಲೆ ನಿಮ್ಮ ಜೊತೆ ಮಾತಾಡ್ತೀವಿ ಅಂತಲೂ ಹೇಳಿದ್ರು. ಸೊ ನೋಡಿದ್ದೆ ಎಲ್ಲ. ನೋಡಿದಾಗ ನಂಗೆ ಐ ಫೆಲ್ ಲೈಕ್ ಶಿ ಇಸ್ ಕ್ಯೂಟ್ ಅಂತ. ಓಕೆ. ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಿಟ್ನೆಸ್ ಟ್ರೈನರ್ ಆಗಿದ್ರಿ, ಫಾರಿನ್ ರಿಟರ್ನ್ ಆಗಿದ್ರಿ, ಮೈಸೂರು ಹುಡುಗ, ನಮ್ಮ ಮೈಸೂರು ಹುಡುಗ. ಸೊ ಸಡನ್ ಆಗಿ ನೀವು ಬಿಗ್ ಬಾಸ್ ಒಂದು ದೊಡ್ಡ ಆಪರ್ಚುನಿಟಿ, ಏನಂತ ಗೊತ್ತಿಲ್ಲ, ಇಂಡಸ್ಟ್ರಿ ಏನಂತ ಗೊತ್ತಿಲ್ಲ, ಕಿರುತೆರೆ ಹಿರಿತೆರೆ ಏನಂತ ಗೊತ್ತಿಲ್ಲ. ಸೊ ಸಡನ್ ಆಗಿ ಹೇಗೆ ಅಷ್ಟು ಧೈರ್ಯ ಬಂತು ನಿಮಗೆ? ಇಲ್ಲ ಒಳ್ಳೆ ಆಪರ್ಚುನಿಟಿ, ಹೇಗೆ ಕ್ಯಾರಿ ಮಾಡಿದ್ರಿ ಅದನ್ನ? ಮ್ಯಾಮ್ ಇನಿಷಿಯಲಿ ಡೇ ಒನ್ ನಮ್ಮ ಮನೆಯೊಳಗೆ ಬಂದು
ಆ ಪೂಲಿಂದ ಎಂಟ್ರಿ ಆಗಿ ಹೋಗಿ ಅವ್ರ ಜೊತೆ ಮಾತಾಡೋವರೆಗೂ ಐ ವಾಸ್ ಸೋ ನರ್ವಸ್. ಓಕೆ. ಅದು ಎದ್ದು ಕಾಣಿಸಿತ್ತೋ ಇಲ್ವೋ ಗೊತ್ತಿಲ್ಲ, ಹೌದು, ತುಂಬಾ ಸೈಲೆಂಟ್ ಆಗಿದ್ರಿ. ತುಂಬಾನೇ ನರ್ವಸ್ ಆಗಿದೆ. ಹೆಂಗೆ ಅಂದರೆ ಒಂದು IT ಕಂಪ್ನಿಲಿ ಕೆಲಸ ಮಾಡಿಕೊಂಡು ಮನೇಲಿ ಕೂತ್ಕೊಂಡು ಇದ್ದೆ. ಆ್ಯಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾ ನನ್ನ ಪಾಡಿಗೆ ನಾನು ಮಾಡ್ತಿದ್ದೆ. ಆ್ಯಂಡ್ ಆಲ್ಸೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರ್ಲಿಲ್ಲ. ಇಟ್ಸ್ ಮೋರ್ ಲೈಕ್ ಯು ಡ್ರೆಸ್ ನೈಸ್, ಚೆನ್ನಾಗಿ ಡ್ರೆಸ್ ಮಾಡಿ ಆ್ಯಂಡ್ ಒಂದು ಕನ್ನಡ ಟ್ರ್ಯಾಕ್ಸ್ಗೆ ಅದಕ್ಕೆ ತಕ್ಕಂಗೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ಫಿಟ್ನೆಸ್ ಅಂತ ಬಂದಾಗಲೂ ನಾನು ಐ ಯೂಸ್ ಟು ಗಿವ್ ಟಿಪ್ಸ್, ಬಟ್ ಎಷ್ಟು ಬೇಕಷ್ಟೇ. ನಾನು ಆ್ಯಸ್ ಅ ಪರ್ಸನ್ ಆ ಥರ ತುಂಬ ಮಾತು ಕಮ್ಮಿ ಹಂಗಿತ್ತು. ಬಟ್ ಆಲ್ ಆಫ್ ಅ ಸಡನ್ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ನಾನು. ಆ್ಯಂಡ್ ಆಲ್ಸೋ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಿರೋ ಒಂದು ಸಡನ್ನಾಗಿ ಸುದೀಪ್ ಸರ್ ಮುಂದೆ ಬಂದು ನಿಂತ್ಕೋತಾನೆ ಅಂತ ಅಂದಾಗ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಎಂಥವ್ರಿಗಾದ್ರೂ ಅಲ್ಲಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ಸೊ ಅದಾಗಿ ಆಲ್ಮೋಸ್ಟ್ ಒಂದು ವಾರ ನಾನು ಅಲ್ಲಿ ಯಾರ ಜೊತೆನೂ ಸರಿ ಮಾತಾಡ್ತಿಲ್ಲ, ರಾಶಿಕನ್ ಬಿಟ್ಟು ಆ್ಯಂಡ್ ಅಶ್ವಿನಿ ಮ್ಯಾಮ್. ಬಿಕಾಸ್ ನಾನು ಹೋಗಿ ಮಾತಾಡೋಕ್ಕಿಂತ ಅವರೇ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಸಿದ್ರು. ಐ ಫೆಲ್ಟ್ ವೆರಿ ಕಂಫರ್ಟಬಲ್ ಟಾಕಿಂಗ್ ಟು. ಅವ್ರು ಹೇಳ್ತಾ ಇದ್ರು ನನಗೆ ಮಗನ್ ತರ ಫೀಲ್ ಆಗ್ತಾರೆ ಸೂರಜ್ ಅಂತ ಹೇಳ್ತಿದ್ರು. ಇನಿಷಿಯಲ್ ಡೇಸ್ ಮಗನ್ನ ಮಿಸ್ ಮಾಡ್ಕೊಂತಾ ಇದ್ದಿದ್ದಕ್ಕೆ ನಿಮ್ನ ಅವ್ರು ಬಂದು ಮಾತಾಡ್ಸಿದ್ರು ಅಂತ ಎಲ್ರಿಗೂ ಗೊತ್ತು. ಬಟ್ ನೀವು ಹೇಳ್ತಿದ್ರಿ ಒಂದು 2 months ನೀವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅಂದ್ರೆ ಅವಾಗ ತಾನೇ ಎಂಟ್ರಿ ಆಗಿದ್ರಿ. ಆದ್ರೆ ಮನೆ ಒಳಗಡೆ ಹೋದ ತಕ್ಷಣ ಎಲ್ರು ಕರ್ನಾಟಕದಲ್ಲಿ ಯಾರಂತ ಹುಡುಕ್ತಾರಲ್ವಾ, ಯಾರಿದು ಹೊಸ ಮುಖ ಅಂತ ಹುಡುಕ್ತಾರೆ. ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹುಡುಕಿದ್ವಿ. ಬಟ್ ಅಲ್ಲಿದ್ದಂತಹ ರಾಶಿಕಾ ಅವ್ರಿಗೆ ನೀವು ಗೊತ್ತಿದ್ರಿ, ಅದ್ ಗೊತ್ತಿತ್ತಾ ನಿಮ್ಗೆ? ಅಲ್ಲಿ ಹೋದ್ಮೇಲೆ ಅವರೇ ಹೇಳ್ತಾರೆ. ಹೌದು, ಅವ್ರು ಹೇಳಿದ್ರು, ನಾನು ನೋಡಿದ್ದೆ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ. ಅವರು ತುಂಬಾ ಬ್ಲಶ್ ಆದ್ರು ರಾಶಿಕಾ ಅವರು. ಅದನ್ನ ಹೇಳಿದ್ರ ಅವ್ರು ನಿಮ್ಗೆ? ಅವ್ರು ಬಂದು ಅದು ಆ ಹೂ ಕೊಡೋದು ಆಕ್ಟಿವಿಟಿ ಆದ್ಮೇಲೆ ಅವರೇ ಹೇಳ್ತಾರೆ, ನಾನು ನಿಮ್ನ ನೋಡಿದ್ದೀನಿ ಅಂತ ಹೇಳಿದ್ರು. ಸೊ ಅಲ್ಲೇ ಕನೆಕ್ಟ್ ಆಯ್ತು ನಿಮ್ಗೂ ರಾಶಿಕಾಗೂ? ಯಾ ಲೈಕ್ ಸಿ, ಈಗ ನಾನು ಹೋಗಿ ಬೇರೆಯವ್ರ ಜೊತೆ ಮಾತಾಡೋದು ಕಷ್ಟ ಅಂದಾಗ ಅವರೇ ಬಂದು ಒಂದು ಟಾಪಿಕ್ ಕೊಡ್ತಾರೆ ಮಾತಾಡೋಕ್ಕೆ ಅಂದಾಗ ಐ ಫೆಲ್ಟ್ ಓಕೆ, ಇವ್ರು ನನ್ಗೆ ಗೊತ್ತು ಅಂತ ಇವರೇ ಹೇಳ್ತಿದ್ದಾರೆ ಅಂದಾಗ ಐ ವಾಸ್ ಕಂಫರ್ಟಬಲ್ ಫ್ರಮ್ ದ್ಯಾಟ್ ಪಾಯಿಂಟ್ ಇಟ್ ಸೆಲ್ಫ್. ಆ ಪಾಯಿಂಟಿಂದನೇ ನಾನು ಕಂಫರ್ಟಬಲ್ ಇದ್ದೆ. ಅವರೇ ಕೇಳಿದ್ರು. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ನಾನು ಮುಖ ನೋಡಿದ್ದೀನಿ ಅಂತ ಹೇಳಲ್ಲ, ನಿಮ್ಮ ವಾಕಿಂಗ್ ಸ್ಟೈಲಲ್ಲಿ ಗೊತ್ತಾಯ್ತು ನೀವೇ ಅದು ಅಂತ ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ಹಂಗೆ ಅದು ಆ ಕನೆಕ್ಷನ್ ಅಲ್ಲಿಂದನೇ ಸ್ಟಾರ್ಟ್ ಆಯಿತು ಅಂತ. ಓಕೆ. ನೀವು ಇತ್ತೀಚೆಗೆ ಅಂದ್ರೆ ಮನೆಯಿಂದ ಹೊರ ಬರಕ್ಕೆ ಸ್ವಲ್ಪ ದಿನ ಮುಂಚೆ ಅಶ್ವಿನಿ ಮೇಡಮ್ ಹತ್ರ ಕ್ಲೋಸ್ ಇದ್ರಿ, ರಾಶಿಕಾ ಅವ್ರ ಹತ್ರ ಕ್ಲೋಸ್ ಇದ್ರಿ, ರಕ್ಷಿತಾನು ತುಂಬಾನೇ ಫೀಲ್ ಮಾಡಿದ್ರು ನೀವು ಬರ್ಬೇಕಾದ್ರೆ. ಅದನ್ನ ಬಿಟ್ಟು ನೀವು ಯಾರ್ಯಾರ ಜೊತೆ ಕ್ಲೋಸ್ ಇದ್ರಿ? ಅಲ್ಲಿ ಜಿನ್ಯೂನ್ ಅಂತ ಯಾರು ಅನ್ನಿಸ್ತಾರೆ ನಿಮ್ಗೆ? ನಾನಲ್ಲಿ ಅದು ಹೊರಗಡೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ರಘುವಣ್ಣನ ಜೊತೆ ತುಂಬಾ ಕ್ಲೋಸ್ ಇದೆ. ಎಲ್ಲ 3 ಹೊತ್ತು ನಾನು ರಘುವಣ ಅನ್ಕೊಂಡೆ ರಘು ಸರ್ ಜೊತೆ ಕ್ಲೋಸ್ ಇದೆ. ಆ್ಯಂಡ್ ಕೊನೆಯಲ್ಲಿ ಧ್ರುವಂತ್ ಅವ್ರು ಕ್ಲೋಸ್ ಆದರು. ಲಾಸ್ಟ್ ಒಂದು 2-3 ವೀಕ್ಸಲ್ಲಿ ಫ್ಯಾಮಿಲಿ ರೌಂಡ್ ಆದಮೇಲಂತೂ ಧ್ರುವಂತ್ ಅವ್ರು ಕ್ಲೋಸ್ ಆದರು. ಅದು ಬಿಟ್ಟು ಮಿಕ್ದವ್ರಲ್ಲಿ ಗಿಲ್ಲಿ ಹೆಂಗೆ ಅಂದರೆ ಆನ್ ಸ್ಕ್ರೀನ್ ನಾವು ಅವ್ನು ಕಾಮಿಡಿ ಮಾಡೋಕೆ ನಂಗೆ ಬೇಜಾರಾಗ್ತಿತ್ತು, ಯಾಕೆ ಕಾಲು ಎಳಿತಿದ್ಯೋ ಅಂತ ಅನ್ಸೋದು. ಬಟ್ ಅದನ್ನ ಬಿಟ್ಟು ಬೇರೆ ಟೈಮಲ್ಲೆಲ್ಲ ನಾನು ಗಿಲ್ಲಿ ಬೇರೆ ವಿಷಯಗಳು ಮಾತಾಡೋದಾಗ್ಲಿ, ಹೊರಗಿನ ವಿಷಯಗಳು ಮಾತಾಡೋದಾಗ್ಲಿ ತುಂಬ ಚೆನ್ನಾಗಿದ್ವಿ ನಾವು. ಓಕೆ. ತುಂಬಾ ಸೈಲೆಂಟ್ ಅಂತ ನೀವೇ ಹೇಳಿದ್ರಿ, ನಾನು ತುಂಬಾ ಸೈಲೆಂಟ್, ಜಾಸ್ತಿ ಮಾತಾಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು ಅಂತ ಹೇಳಿದ್ರಿ. ಬಟ್ ಅಲ್ಲಿ ಮನೆಗೆ ಹೋಗ್ತಿದ್ದಂಗೆ ಧ್ರುವಂತ್ ಅವ್ರ ಜೊತೆ ತುಂಬಾ ದೊಡ್ಡ ಜಗಳ ಆಗುತ್ತೆ. ಅದಕ್ಕಿಂತ ಮುಂಚೆ ರಿಷಾ ಅವ್ರ ಜೊತೆ ತುಂಬಾ ಜಗಳ ಆಗುತ್ತೆ. ರಿಷಾ ಅವ್ರು ಕೂಡ ಮೈಸೂರು ಹುಡುಗಿ, ನೀವು ಕೂಡ ಮೈಸೂರು ಹುಡುಗ. ಬಟ್ ನಿಮ್ಗೆ ಅವ್ರಿಗೆ ಮೊದಲೇ ಪರಿಚಯ ಇತ್ತಾ ನಿಮ್ಗೂ ರಿಷಾ? ಇಲ್ಲ ಮ್ಯಾಮ್, ನಾನು ಅವ್ರನ್ನ 1-2 ಸತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಓಕೆ. ಬಟ್ ಅದಾದ್ಮೇಲೆ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ರಿಷಾ ಮೈಸೂರವರು, ಗೊತ್ತಿರೋರೆ ಅಂತ, ಮ್ಯೂಚುವಲ್ಸ್ ಇದ್ದಾರೆ ನಮ್ಗೆ ಅಂತ ಅಲ್ಲೇ ಮಾತಾಡ್ದಾಗ್ಲೇ ಗೊತ್ತಾಗಿದ್ದು. ಬಟ್ ಅದರ್ ದನ್ ದಟ್ ರಿಷಾ ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಅಷ್ಟೊಂದು ಯಾಕೆ ಪರ್ಸನಲ್ ಆಗಿ ಕ್ಯಾರಿ ಆಯ್ತು? ನಿಮ್ಮ ರಿಷಾ ಒಂದು ಜಗಳ ಆಯ್ತಲ್ಲ ನೋಡಿ, ಒಂಥರ ರಿಷಾ ಅವ್ರದ್ದು ಪರ್ಸನಲ್ ಆಗಿ ಕ್ಯಾರಿ ಆಯ್ತು ಅನ್ನಿಸ್ತು ತುಂಬಾ. ಯಾಕೆಂದ್ರೆ ಬೇಸಿಕಲಿ ಸೂರಜ್ ಸೈಲೆಂಟ್, ಬಟ್ ರಿಷಾ ಅವ್ರ ಜೊತೆ ಯಾಕಷ್ಟು ಜೋರಾಗಿ ಮಾತಾಡಿದ್ರು ಅಂತ. ಏನು ಮೊದಲೇ ಮೈಸೂರವರು, ಮೈಸೂರು ಕಾಂಪಿಟೇಷನ್ ಇರುತ್ತೆ ಸ್ವಲ್ಪ. ಓಕೆ. ಬೇಸಿಕಲಿ ಅದೆಲ್ಲ ಏನಿಲ್ಲ. ಹೆಂಗೆ ಅಂದರೆ ಈಗ ಮನೇಲಿರೋರು ಒಬ್ಬೊಬ್ರದ್ದು ಒಂದೊಂದು ಪರ್ಸ್ನಾಲಿಟೀಸ್ ಇದೆ ಅಲ್ವಾ. ಈಗ ರಿಷನ್ ಪರ್ಸ್ನಾಲಿಟೀಸ್ ನಂಗೆ ಇಷ್ಟನೂ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಸೊ ಆ ಸಿಚುವೇಶನ್ಸಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಅವ್ಳು ತುಂಬ ಒಂದು 2-3 ಸಿಚುವೇಶನ್ಸಲ್ಲಿ ನಾನು ಏನೇನು ಹೇಳಿದೆ ಅದು ನಂಗೆ ಅನ್ನಿಸ್ತು. ಬಟ್ ಆ ಥರ ನಂಗೆ ಬೇರೆಯವ್ರಿಗೆ ಅನಿಸಿಲ್ಲ. ಇದುವರೆಗೂ ನನಗೆ ಆ ಪಾಯಿಂಟ್ವರೆಗೂ ಟ್ರಿಗರ್ ಮಾಡಿರೋ ರಿಷಾ ಒಬ್ಳೆ. ಸೊ ಈಗ ನಾನು ಮಾತಾಡಲ್ಲ ಅಂತ ಹೇಳಿರ್ಬೋದು, ಬಟ್ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೆ, ನನ್ನ ಅಭಿಪ್ರಾಯ. ಆ್ಯಂಡ್ ಆಲ್ಸೋ ಈಗ ಗಿಲ್ಲಿ ತಮಾಷೆ ಮಾಡ್ತಾನೆ, ಅವನು ಎಲ್ಲರಿಗೂ ಕಾಲು ಎಳಿತಾನೆ, ದಟ್ ಈಸ್ ಆಲ್. ಅದು ಗಿಲ್ಲಿ. ಈಗ ಸೂರಜ್ ಗಿಲ್ಲಿ ಆಗೋಕ್ಕಾಗಲ್ಲ, ನೇಚರ್ ಹಂಗಿದೆ, ಅವ್ನು ಇರೋದು ಹಾಗೆ. ಈಗ ನಾನು ಹೆಂಗೆ ಅಂದರೆ ನನಗೆ ಎಲ್ಲ ಟ್ರಿಗರ್ ಆಯಿತು, ಆರೆಲ್ಸ್ ನನಗೆ ಎಲ್ಲೋ ತಮಾಷೆ ಮಾಡಬೇಕು ಅನ್ಸಿದ್ರೆ ಅಲ್ಲಿ ತಮಾಷೆ ಮಾಡ್ತಿದ್ದೆ. ಸೊ ಆ ಥರ ಸಿಚುವೇಶನ್ಸ್ ಪುನಃ ಕ್ರಿಯೇಟ್ ಆಗಲಿಲ್ಲ ನನಗೆ. ಸೊ ಆ ರಿಷನ್ ಇನ್ಸಿಡೆಂಟ್ ಆದಮೇಲೆ ಎಲ್ಲ ನನ್ನ ಹೆಂಗೆ ನೋಡಿದ್ರು ಅಂದರೆ ಓಕೆ ತುಂಬ ಕಾಮ್ ಆಗಿದೆ, ತುಂಬ ಕಂಪೋಸ್ಡ್ ಆಗಿದ್ದೇನೆ, ಹಾಗೆ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು. ಸೊ ಹಂಗೆ ಇದೆ.
ರಾಶಿಕಾ ಅವರು ಕ್ಯಾಪ್ಟನ್ ಆದಾಗ ತುಂಬಾ ಜೋರ್ ಜಗಳ ಆಗುತ್ತೆ ನಿಮ್ಗೂ ರಾಶಿಕಾಗೂ. ನೀವು ಮೈಕ್ ಅಂದ್ರೆ ಪೂಲಿಗೆ ಬೀಳು ಅಂತ ಹೇಳ್ತಾರೆ, ಬೀಳಲ್ಲ ಅಂತೀರಾ, ಅವ್ರ ಬಟ್ಟೆ ಎಲ್ಲ ತಂದಾಕ್ತಾರೆ, ತುಂಬಾ ದೊಡ್ಡ ಕತೆ ಆಗತ್ತೆ, ಅದು ತುಂಬಾ ದೊಡ್ಡ ಜಗಳ ಆಗತ್ತೆ. ಅವಾಗ ರಘು ಅವರು ನಿಮ್ಗೆ ಹೇಳ್ತಾರೆ, ಇಲ್ಲ ಇಂಥ ಟೈಮಲ್ಲಿ ಯಾಕೆ ಕಾಂಪ್ರೋ ಆಗ್ಬೇಕು, ಮಾತಾಡು ಕೂತ್ಕೊಂಡು ಅಂತ ಹೇಳ್ತಾರೆ. ಆ ಒಂದು ಮಾತು ನಿಮ್ಗೆ ಎಷ್ಟು ಹೆಲ್ಪ್ ಆಯ್ತು? ಬಿಕಾಸ್ ರಘುವಣ್ಣ ನನ್ನ ನೋಡಿದ್ದಾರೆ, ಡೇ ಒನ್ನಿಂದ ನನ್ನ ರಘುವಣ್ಣ ನೋಡಿದ್ದಾರೆ. ಅವ್ರಿಗೆ ಗೊತ್ತು ನಾನು ಎಲ್ಲೆಲ್ಲಿ ಮಾತಾಡಬೇಕು ಅಷ್ಟು ಮಾತಾಡ್ತಾನೆ, ಮಾತಾಡೋದು ಸೆನ್ಸಿಬಲ್ ಆಗಿ ಸ್ವಲ್ಪ ಮಾತಾಡ್ತಾನೆ ಇವನು ಅಂತ ನೋಡಿದ್ದಾರೆ. ಸೊ ರಘುವಣ್ಣಂಗೆ ಗೊತ್ತಾಯ್ತು ನಾನು ಈ ಪಾಯಿಂಟಲ್ಲಿ ಇವ್ರಿಗೆ ಹೇಳಿದ್ರೆ ಇವನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇವ್ನಿಗಿದೆ ಅಂತ. ತುಂಬಾ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಬಿಕಾಸ್ ಆ ಪಾಯಿಂಟಲ್ಲಿ ನಾನು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದಿತ್ತೇನೋ, ಆ ಕೋಪ ನನಗೆ ಇರ್ಗು. ಬಟ್ ರಘು ಸರ್ ನನ್ಗೆ ಬಂದ್ಬಿಟ್ಟು ಹಂಗೆ ಹೇಳಿದಾಗ ನಾನು ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ಹೌದಲ್ವಾ. ಯಾಕಂದ್ರೆ ಆ ಜಗಳ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ನೀವು ಒಂದು ಮಾತಿಂದ ಪಟ್ ಅಂತ ರಾಶಿಕನ ಆ ರೀತಿ ಕೂಲಾಗಿ ಟರ್ನ್ ಮಾಡ್ಬಿಟ್ರಿ. ನೋಡಿದ್ರೆ ಸಂಜೆಗೆ ಪ್ಲೇಟ್ ಉಲ್ಟಾ ಆಗ್ಬಿಟ್ಟಿತ್ತು, ನೀವಿಬ್ರು ಪಕ್ಕ ಪಕ್ಕ ಕುತ್ಕೊಂಡು ಊಟ ಮಾಡ್ತಿದ್ರಿ, ಮಾತಾಡ್ತಿದ್ರಿ. ತುಂಬಾ ಕ್ಯೂಟ್ ಆಗಿತ್ತು ಆ ಒಂದು ಮೂಮೆಂಟ್, ಎಲ್ರಿಗೂ ಖುಷಿ ಕೊಟ್ಟಂತಹ ಮೂಮೆಂಟ್ ಅದು ಬಿಗ್ ಬಾಸ್ ಅಲ್ಲಿ. ಹಾಗೆ ಕ್ಯಾಪ್ಟನ್ ಆದಾಗ ಹೇಗಿತ್ತು? ಯಾಕಂದ್ರೆ ಬಹಳಷ್ಟು ಜನ ಕ್ಯಾಪ್ಟನ್ಸಿಗೆ ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಒಂದು ಈ ಅಭಿಪ್ರಾಯ ಏನು ಕ್ಯಾಪ್ಟನ್ಸಿ ಬಗ್ಗೆ? ಯಾರ್ದು? ರಾಶಿಕನ್ ಕ್ಯಾಪ್ಟನ್? ರಾಶಿಕಾ ಕ್ಯಾಪ್ಟನ್ ಆದಾಗ ನಾನು ರಾಶಿಕಾ ಕ್ಯಾಪ್ಟನ್ ಆದಾಗ ಬೇರೆಯವ್ರು ಖುಷಿ ಆಯಿತು ಏನೋ ಗೊತ್ತಿಲ್ಲ, ನಂಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಆ ಟಾಸ್ಕ್ ಮುಗಿದ ತಕ್ಷಣ ಹೋಗ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡಿದ್ದು ನಾನು, ವೆಲ್ ಪ್ಲೇಡ್ ರಾಶಿಕಾ, ಚೆನ್ನಾಗಿ ಆಡಿದೆ ಅಂತ. ಬಟ್ ನಂಗೆ ಬೇಜಾರಿದ್ದು ಈ ಉಸ್ತುವಾರಿ ನಡೆಯುತ್ತಲ್ಲ ಅಲ್ಲಿ, ಅದು ಅಂದ್ರೆ ರಾಶಿಕಾ ಕ್ಯಾಪ್ಟನ್ ಆಗಿದ್ ಸರಿಗಿಲ್ಲ ಅಂತ ನೀವ್ ಹೇಳಿದ್ರಿ ಫಸ್ಟಿಗೆ, ಆತರ ಪೋಟ್ರೆ ಆಗೋಯ್ತು, ಸರಿಗಿಲ್ಲ ಅಂತ ಹೇಳಿದ್ರಿ. ಬಟ್ ಅದೇನೆ ರಾಶಿಕಾ ಅವ್ರಿಗೆ ಬೇಜಾರಾಗಿದ್ದು. ಹಾಗಾಗಿ ಸೊ ರಾಶಿಕಾ ಅವ್ರು ಮಿಸ್ ಆಗಿದ್ರೆ ಅವತ್ತು ಕ್ಯಾಪ್ಟನ್ ಆಗದೆ ನೀವ್ ಆಗ್ತಿದ್ರಿ ಕ್ಯಾಪ್ಟನ್ನು. ಸೊ ಅದರಿಂದ ಸೂರಜ್ ಹೀಗಂದ್ರ ಅನ್ನೋ ತರ ಬಂದಿತ್ತು. ಅದಕ್ಕೆ ನಾನು ರಾಶಿಕಾ ಮುಂಚೆನೂ ಮಾತಾಡ್ತಿದ್ದು ಇಬ್ರು ಕ್ಯಾಪ್ಟನ್ ಆಗ್ಬೇಕು. ಯಾರು ಫಸ್ಟ್ ಆಗ್ತಾರೆ, ಯಾರು ಸೆಕೆಂಡ್ ಆಗ್ತಾರೆ, ಆ ಥರ ಕಾಂಪಿಟೇಷನ್ ನಮ್ಮಲ್ಲಿ ಇರಲಿಲ್ಲ. ಇಬ್ರು ಕ್ಯಾಪ್ಟನ್ ಆಗಬೇಕು. ಈಗ ಅವಳು ಫಸ್ಟ್ ಆಗಿ ಐ ವಾಸ್ ವೆರಿ ಹ್ಯಾಪಿ. ಬಟ್ ನನಗೆ ಆ ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಆಯಿತು ಅಂದರೆ, ಈಗ ನನಗೆ ಆ ಗೇಮ್ ನಡೆಯುವಾಗ 3 ಸತಿ ಪಾಸ್ ಮಾಡಿಬಿಡ್ತಾರೆ. ನಾನು ಅಲ್ಲೇ ಒಂದು 20 ಸೆಕೆಂಡ್ಸ್ ಹೊರಟೋಯ್ತು. ನನ್ಗೆ ಹೆಂಗೆ ಬೇಜಾರಾಯಿತು ಅಂದರೆ, ನನಗೆ ಓಕೆ ಆ ಚಾನ್ಸ್ ನನಗೆ ಇದ್ದಿದ್ರೆ ಅಟ್ಲೀಸ್ಟ್ ಒಂದು 5 ಬಾಲ್ ಎಕ್ಸ್ಟ್ರಾನು, ಒಂದು ಏನೋ ಒಂದು ಚಾನ್ಸ್ ಇರ್ತಿತ್ತು. ಆ್ಯಂಡ್ ಆಲ್ಸೋ ಅವರು ಟೈಮ್ ಮಾಡುವಾಗ ನಾನು ಹೇಳ್ತಾ ಇದ್ದೆ, ಬೇಗ ಟೈಮ್ ಮಾಡಿ ಹೋಗ್ತೀನಿ ವಾಪಸ್. ಅವ್ರು ಸ್ವಲ್ಪ ಸ್ಲೋ ಆಗಿ ಕಟ್ಟೋಕ್ಕೆಲ್ಲ ಇದು ಮಾಡಿದ್ರು. ಅದೆಲ್ಲ ನಂಗೆ ತುಂಬ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಆ್ಯಂಡ್ ಆಲ್ಸೋ ಲಾಸ್ಟಲ್ಲಿ ನಾನು ಕಿರ್ಚ್ತಿರ್ತೀನಿ, ನಂಗೆ ಕೇಳಿಸ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ ಅಂತ. ಅದು ಸುಮಾರು ಹೊತ್ತಾದ್ಮೇಲೆ ಒಂದು 10-20 ಸೆಕೆಂಡ್ಸ್ ಆದಮೇಲೆ ಅದನ್ನ ಚೇಂಜ್ ಮಾಡಿದ್ರು ರಾಶಿಕಾ. ಸೊ ಅದೆಲ್ಲ ನೋಡಿದ್ಮೇಲೆ ನಂಗೆ ಐ ವಾಸ್ ಆ್ಯಕ್ಚುಲಿ ವೆರಿ ಆ್ಯಂಗ್ರಿ. ನಾನು ಹೋಗ್ಬಿಟ್ಟು ಅದನ್ನ ಜಗಳ ಮಾಡ್ಬೋದಿತ್ತು ಉಸ್ತುವಾರಿ ಜೊತೆ, ಬಟ್ ಅಲ್ಲಿ ಪಾಯಿಂಟೇ ಇರಲಿಲ್ಲ. ಬಿಕಾಸ್ ಅವ್ರೇನು ಹೋಗಿ ರಿಪ್ಲೈ ಮಾಡಿಬಿಟ್ಟು ನೋಡೋಕ್ಕಾಗಲ್ಲ ಏನು ತಪ್ಪಾಯಿತು ಅಂತ. ಆಲ್ರೆಡಿ ಡಿಸಿಷನ್ ಕೊಟ್ಟಾಗೋಗಿದೆ. ತಪ್ಪಿದ್ರೆ ವೀಕೆಂಡಲ್ಲಿ ಬರುತ್ತೆ, ಸುದೀಪ್ ಸರ್ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ. ನಂಗೆ ಅದೊಂದು ಪಾಯಿಂಟ್ ಇತ್ತು. ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ನಾನೊಂಚೂರು ಕೇಳಬೇಕಿತ್ತು, ಮತ್ತು ನಾನು ಕೇಳೋದು ಸ್ವಲ್ಪ ಮೊಂಡು ಬುದ್ಧಿ ತೋರಿಸ್ಬಿಡ್ತೀನಿ ನಾನು ಬೆಳಿಗ್ಗೆ. ಅವ್ರು ಬಂದು ಎದ್ಬಾ ಅಪ್ಪುಲು ಅಂತ ಹೇಳಿದಾಗ ಇಲ್ಲ ಬರಲ್ಲ ಅಂತ. ಅದು ಹಿಂದಿನ ದಿನದ ಕ್ಯಾರಿ ಆಗಿತ್ತು ನಿಮ್ಗೆ ಆ ಒಂದು ಕೋಪ? ಆ ಕೋಪ ಅದು ಬೇರೆದಕ್ಕೆ ಟರ್ನ್ ಆಯ್ತು. ಅವ್ರು ಬಂದು ಹೇಳಿದಾಗ ನನಗೆ ಲಾಸ್ಟ್ ನೈಟ್ ಇದ್ದಿದ್ದ ಸಿಚುವೇಶನ್ ಇದ್ದಿದ್ರೆ ನಾನು ಪೂಲ್ಗೆ ಇಳಿದು ಬಿಡ್ತಿದ್ದೆ. ಪೂಲ್ ಖಾಲಿ ಇತ್ತು ಅವಾಗ. ನೆಕ್ಸ್ಟ್ ಡೇ ಪೂಲ್ ಫಿಲ್ ಆದ್ಮೇಲೆ ಅವ್ರು ಬಂದು ಕರೆದಾಗ ನಂಗೆ ಅದು ಸ್ವಲ್ಪ ತಲೆಯಲ್ಲಿತ್ತು. ಅವ್ರು ಬಂದು ಕರೀತಾರೆ, ನಾನು ಇಲ್ಲ ಅಂತೀನಿ, ನೆಕ್ಸ್ಟ್ ಇಲ್ಲ ಅಂತೀನಿ, 3ನೇ ಸತಿನೂ ಇಲ್ಲ ಅಂತೀನಿ. ಆ ಕೋಪದಲ್ಲಿ ಅವರು ಬಟ್ಟೆ ಎಲ್ಲ ಹಾಕ್ತಾರೆ. ಅವಾಗ ನಾನು ಸಿಟ್ ಮಾಡ್ಕೊಳಲ್ಲ. ಬಿಕಾಸ್ ನನ್ಗೆ ಅಲ್ಲಿ ನನ್ಗೆ ಒಂದು ಗೊತ್ತಾಯ್ತು, ಓಕೆ ನಾನು ತಪ್ಪು ಮಾಡಿದ್ದೀನಿ, ನಾನು ಇಲ್ಲ ಅಂದ್ಬಿಟ್ಟು ತಪ್ಪು ಮಾಡಿದ್ದೀನಿ. ಸೊ 3 ಸತಿ ಇಲ್ಲ ಅಂದಿದ್ದಕ್ಕೆ 3 ಬಾಸ್ಕೆಟ್ ಬಟ್ಟೆ ಹಾಕಿದ್ದಾರೆ. ನನ್ಗೆ ಅಲ್ಲೇ ಮನೆಯವರೆಲ್ಲ ಕಿರ್ಚ್ತಾ ಇದ್ದಾರೆ, ಲೈಕ್ ಏನಕ್ಕೆ ನೀನೇನು ಹೇಳ್ತಿಲ್ಲ, ರಾಶಿಕಾ ಹಿಂಗೆ ಮಾಡಬೇಡ ಅಂತ. ನಾನು ಅಂದೆ, ಹೋಗ್ತಿರೋದು ನನ್ನ ಬಟ್ಟೆ, ನೀವೆಲ್ಲ ಸುಮ್ಮನಿರಿ ಅಂತ. ಅಲ್ಲೇ ಅದು ಕಟ್ಟಾಯಿತು. ಬಟ್ ಅದಾದ್ಮೇಲೆ ಹೊರಗಡೆ ಕೂತ್ಕೊಂಡಿರುವಾಗ ರಾಶಿಕಾ ಅವರು 1-2 ಮಾತು ಹೇಳ್ತಾರೆ, ಇಷ್ಟು ದಿನ ಪಾಪ ಥರ ಇದ್ದೆ, ಮುಖವಾಡ ಕಳ್ಚಿ ಬೀಳ್ತಾ ಇದೆ ಅಂತೆಲ್ಲ. ಅಲ್ಲಿ ಸ್ವಲ್ಪ ಟ್ರಿಗರ್ ಆಗತ್ತೆ ನನಗೆ. ನಾನು ಅಂಥದ್ದು ಏನು ಮಾಡಿದೆ ಇವಾಗ, ಆ ಥರ ಎಲ್ಲ ಏನು ಹೇಳ್ತಿದ್ಯಲ್ಲ ಅಂಥದ್ದು ಏನು ಮಾಡಿದೆ ಈಗ ಅಂತ. ಅಲ್ಲಿ ನಾನು ಹೋಗ್ಬಿಟ್ಟು ಸ್ವಲ್ಪ ರಿಯಾಕ್ಟ್ ಮಾಡ್ತೀನಿ ಹೊತ್ತು ಅವ್ರ ಕ್ಯಾಪ್ಟನ್ಸಿ ಬಗ್ಗೆ, ಅವಳು ಕ್ಯಾಪ್ಟನ್ ಆಗಿದ್ದಾಳೆ ಅಂತ ಅದನ್ನೇ ಅವಳು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಅವಳು ಅರ್ಥ ಮಾಡ್ಕೋದಾಳೆ. ಓಕೆ, ಅಂದರೆ ಸ್ವಲ್ಪ ದಿನ ಮಾತಾಡ್ತಿದ್ರು, ಆಮೇಲೆ ಮಾತು ಬಿಟ್ರು, ಮತ್ತೆ ಮಾತಾಡ್ತಿದ್ರಿ, ಮತ್ತೆ ಮಾತು ಬಿಟ್ರಿ. ಸೊ ಇದೇ ಕಂಟಿನ್ಯೂ ಆಗ್ತಿತ್ತಲ್ಲ. ಸೊ ಇಲ್ಲ, ಇವಾಗ ಸೂರಜ್ ರಾಶಿಕಾ ಮಧ್ಯೆ ದೊಡ್ಡ ಜಗಳ ಆಗುತ್ತೆ ಅಂತಾನೆ ಅನ್ಕೊಂಡಿದ್ರು. ಆ್ಯಂಡ್ ಲಾಸ್ಟಲ್ಲಿ ನೀವು ಬರುವಾಗ ಕೂಡ ರಾಶಿಕಾ ಅವರು ಮಾತಾಡಲಿಲ್ಲ. ಸೊ ಏನು ಜಗಳ ಆಗಿತ್ತಾ, ಏನಾದರೂ ನಾವು ನೋಡಿಲ್ದೇ ಇರೋಂಥದ್ದು ಏನಾದರೂ ಜಗಳ ಆಗಿತ್ತಾ? ಯಾಕೆ ಅವ್ರು ಅಂದರೆ ಹಿಂದಿನ ದಿನ ಎಲ್ಲ ಮಾತಾಡಿರಲಿಲ್ಲ ನೀವು ರಾಶಿಕಾ ಅಲ್ಲ, ಯಾವುದು ಪ್ಲೇ ಆಗಿರಲಿಲ್ಲ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ. ಏನು ಸೀರಿಯಸ್ ಜಗಳ ಅಂತೂ ಆಗಿರಲಿಲ್ಲ. ಅದು ವಾರ ಪೂರ್ತಿ ಅದು ಪ್ಲೇ ಪಾಸ್ ನಡೀತಿರುತ್ತೆ. ಒಂದು ಪಾಯಿಂಟಲ್ಲಿ ಅವ್ರಿಗೆ ರೆಡಿಯಾಗಿ ಬಂದಿರ್ತಾರೆ, ಮೇಕಪ್ ಎಲ್ಲ ಹಾಕ್ಕೊಂಡಿರ್ತಾರೆ.
ಆ ಪಾಯಿಂಟಲ್ಲಿ ರಘುವಣ ನಾನು ಹೋಗಿ ತುಂಬ ಮುಖಕ್ಕೆ ಬಣ್ಣ ಎಲ್ಲ ಬಳಿದ್ ಬಿಡ್ತೀವಿ. ಹೌದು. ನೆಕ್ಸ್ಟ್ ಡೇ ಪುನಃ ರೆಡಿಯಾಗಿ ಬಂದಿರ್ತಾರೆ, ಅವಾಗಲೂ ಅಷ್ಟೇ ರಘುವಣ ಕಲರ್ ಹಾಕ್ತಿರ್ತಾರೆ. ನಾನು ಈ ಸತಿ ಮಾಡಲ್ಲ, ಬಟ್ ರಘುವಣಗೆ ಏನು ಮಾಡಿದ್ದೀರಾ ಸರ್, ಏನು ಇಷ್ಟು ಕಮ್ಮಿ ಹಾಕಿದ್ದೀರಾ ಹಂಗೆಲ್ಲ ಮಾತಾಡ್ಬಿಡ್ತೀನಿ. ಓಕೆ. ಸೊ ಅದು ಸ್ವಲ್ಪ ಲೈಟಾಗಿ ಫ್ರಿಕ್ಷನ್ ಇತ್ತು, ಹಂಗೆ ಸ್ವಲ್ಪ ಮಾತು ಕಮ್ಮಿ ಆಗಿ ಒಂದು ಪಾಯಿಂಟಲ್ಲಿ ಮಾತು ನಿಂತೇ ಹೋಗಿತ್ತು. ಬಟ್ ನಮ್ಗೆ ಗೊತ್ತಿತ್ತು ನಾವು ಮಾತಾಡ್ತೀವಿ ಇವೆಂಚುಲಿ ಸರಿ ಹೋಗುತ್ತೆ ಅಂತ ಗೊತ್ತಿತ್ತು. ಬಟ್ ನೋಡಿದ್ರೆ ನೆಕ್ಸ್ಟ್ ಡೇ ಎವಿಕ್ಷನ್ ಬರುತ್ತೆ. ನಾನು ಅನ್ಕೊಂಡಿರ್ಲಿಲ್ಲ ಅವಳು ಹೋಗ್ತಾಳೆ ಅಥವಾ ಅವಳು ಅನ್ಕೊಂಡಿದ್ರೆ ನಾನು ಹೋಗ್ತೀನಿ ಅಂತ, ಬಟ್ ಸಿಚುವೇಶನ್ ಹಂಗಾಗಿ. ಎಸ್, ಅವರು ಕೂಡ ಹೇಳಿದ್ರು ಅವನು ಹೋಗ್ತಾನೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಶ್ವಿನಿ ಮೇಡಮ್ ನಾನು ಅಂತ. ತುಂಬಾ ಹತ್ರು. ನಿಮ್ಗೂ ಏನಾದ್ರು ಬೇಜಾರಾಯ್ತಾ ನೀವು ಹೇಳ್ದೆ ಬಂದಿದ್ದು ರಾಶಿಕಾಗೆ? ಅಟ್ಲೀಸ್ಟ್ ಒಂದು ಆ ಮನೆ ಒಳಗಡೆ ಅವ್ರು ರಾಶಿಕಾಗೆ, ರಕ್ಷಿತಾಗೆ, ಅಶ್ವಿನಿ ಮ್ಯಾಮ್ಗೆ ಅವ್ರಿಗೆಲ್ಲರಿಗೂ ಒಂದು ಗುಡ್ ಬೈ ಹೇಳೋ ಚಾನ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅಲ್ಲಿ ಇಳಿಸಿದ್ಮೇಲೆ ಹಿಂದೆ ನಿಂತ್ಕೊಂಡಾಗ ಓಕೆ ಸೂರಜ್ ಬ್ಲೈಂಡ್ಸ್ ಹಾಕೊಳ್ಳಿ ನೀವು ಅಂತ ಹೇಳ್ತಾರೆ. ನಾ ಬ್ಲೈಂಡ್ಸ್ ಹಾಕೊಂಡು ನಿಂತಾಗ ಓಕೆ ನಾನು ಯಾರಿಗೂ ಮಾತಾಡೋಂಗಿಲ್ಲ, ಇನ್ಮೇಲೆ ಈ ಮನೆಗೆ ನಂಗೆ ಎಂಟ್ರಿನೇ ಇಲ್ಲ ಅಂದಾಗ ಡೆಫಿನೆಟ್ಲಿ ತುಂಬ ಬೇಜಾರಾಯ್ತಲ್ಲಿ. ಓಕೆ. ಇನ್ನು ಸೂರಜ್ ಅವರೇ, ನೀವು ತುಂಬಾ ದಿನ ಅಂದ್ರೆ ಡೇ 50 ಹತ್ರ ಇಂದ ನೀವು ಮನೆ ಒಳಗಡೆ ಹೋಗಿದ್ದು, ಇವತ್ತು ತನಕ ನೋಡಿದೀರಾ, 84ನೇ ದಿನ ತನಕನೂ ನೋಡಿದೀರಾ. ಸೊ ಯಾರು ಟಾಪ್ 5 ಅಲ್ಲಿ ಇರ್ತಾರೆ ಸೂರಜ್ ಪ್ರಕಾರ? ಟಾಪ್ 5 ಗಿಲ್ಲಿ, ಓಕೆ, ಅಶ್ವಿನಿ ಮ್ಯಾಮ್, ರಾಶಿಕಾ, ರಕ್ಷಿತಾ, ರಘು ಸರ್. ಓಕೆ. ಬಿಗ್ ಬಾಸ್ ಗೆಲ್ಲೋದು ಯಾರು? ಗಿಲ್ಲಿ. ಡೆಫಿನೆಟ್ ಆಗಿ ಗಿಲ್ಲಿನೇ ಗೆಲ್ತಾರೆ ಅಂತ ಹೇಳ್ತೀರಾ? ಓಕೆ. ತುಂಬಾ ಜನದ ಬಾಯಲ್ಲಿ ಗಿಲ್ಲಿ ಗಿಲ್ಲಿ ಅಂತಾನೆ ಬರ್ತಾ ಇದೆ. ಸೊ ಸೂರಜ್ ಅವರು ಕೂಡ ಅಂದ್ರೆ ಹತ್ರದಿಂದ ಆಟ ನೋಡಿರೋವ್ರ ಬಾಯಲ್ಲಿ ಬರೋದು ತುಂಬಾ ನಿಜ ಆಗತ್ತೆ ಅಂತಾರೆ. ಹಾಗಾಗಿ ಅವ್ರು ನಾವು ಹೇಗ್ ನೋಡ್ತಿದೀವಿ ಅದಕ್ಕಿಂತ ಹೆಚ್ಚಾಗಿ ಕಾಮಿಡಿ ಮಾಡ್ತಾರ ಅಲ್ಲಿ, ಅಥವಾ ಅವರ ಒಂದು ನೇಟಿವಿಟಿನ ಆಗಿದ್ಯಾ ಗಿಲ್ಲಿ ಅವ್ರ ಬಗ್ಗೆ ಅಂತ? ನೀವು 1.5 ಗಂಟೆ ನೋಡಿ ನಗ್ತೀರಾ, ನಮ್ಗೆ 24 ಗಂಟೆ ನಗಕ್ ಆಗಲ್ಲ ಒಳಗೆ. ಓಕೆ. ತುಂಬಾ ಕಾಲು ಎಳಿತಾನೆ, ತುಂಬಾ ಅಂದ್ರೆ ಲೈಕ್ ಹೇಳಕ್ಕೆ ಆಗಲ್ಲ. ಒಂದಿನ ನೋಡ್ಬೋದು, 2 ದಿನ ನೋಡ್ಬೋದು, 3 ದಿನ ನೋಡ್ಬೋದು, ಬಟ್ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಓಕೆ. ತುಂಬಾ ಪ್ರಾಮಾಣಿಕವಾಗಿ ಆಟ ಆಡ್ತಿರೋದು ಯಾರಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿರೋರಲ್ಲಿ? ಐ ಥಿಂಕ್ ಒಂದು ಚೂರು ಅವ್ರು ಡ್ರಾಮಾ ಆಡ್ತಿಲ್ಲ, ತುಂಬಾ ಪ್ರಾಮಾಣಿಕವಾಗಿ ಹೆಂಗಿದ್ದ ಹಂಗೆ ಆಡ್ತಿದ್ದಾರೆ ಅಂತ ಹೇಗೆ ನಾನು ಅಂತ ಹೇಳಕ್ ಇಷ್ಟಪಡ್ತಿದ್ದೆ, ಬಟ್ ನಾನಿಲ್ಲ ಈಗ. ಓಕೆ. ಬಟ್ ಹೇಳ್ಬೇಕಂದ್ರೆ ಐ ಥಿಂಕ್ ಅಟ್ ಪ್ರೆಸೆಂಟ್ ರಾಶಿಕಾ, ಓಕೆ, ಅವ್ರು ಬಿಟ್ರೆ ರಘುವಣ, ಓಕೆ, ಅದು ಬಿಟ್ರೆ ಗಿಲ್ಲಿ. ಸೊ ರಾಶಿಕಾ ಅವರು ಡೇ 1 ಇಂದನೂ ಒಂಟಿಯಾಗಿ ಆಡ್ಕೊಂಡು ಬಂದ್ರೆ, ಆಲ್ಮೋಸ್ಟ್ ನಾವು ನೋಡ್ತಾ ಇದೀವಿ ಯಾರ್ದು ಮಾರಲ್ ಸಪೋರ್ಟ್ ಇಲ್ಲ. ನೀವು ಹೋಗೋ ತನಕನೂ ಅವ್ರು ತುಂಬಾ ಒಂಟಿಯಾಗಿ ತುಂಬಾ ಟಫ್ ಆಗಿ ಕಾಂಪೀಟ್ ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅವರು ಅಷ್ಟು ಸ್ಟ್ರಾಂಗ್ ಗರ್ಲ್ದ ಒಂದು ಫ್ರೆಂಡ್ಶಿಪ್ ನಿಮ್ಗೆ ಏನ್ ಅನ್ಸುತ್ತೆ? ರಾಶಿಕಾ ನಂಗೆ ಡೇ 1 ಇಂದನೂ ಓಕೆ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತಾನೆ ಅನ್ನಿಸ್ತು. ಒಂದು ಟಾಸ್ಕ್ ಅಂತ ಬಂದಾಗ ಅವಳು ಪರ್ಫಾರ್ಮ್ ಮಾಡ್ತಿದ್ದು, ಮನೇಲಿ ಏನೋ ಸಣ್ಣ ವಿಷಯ ಆದಾಗಲೂ ಅವಳು ವಾಯ್ಸ್ ಔಟ್ ಮಾಡ್ತಿದ್ದು, ಅದೆಲ್ಲ ನೋಡಿದಾಗ ನಂಗೆ ಡೇ 1 ಇಂದನೂ ಲೈಕ್ ವೆರಿ ಸ್ಟ್ರಾಂಗ್. ಈಗ ಹೇಗೆ ಅಂದರೆ ನಾನು ಕೆಲವು ಸತಿ ಮಾತಾಡಿರಲ್ಲ, ಅವಳೇ ಬಂದು ನಂಗೆ ಕ್ವೆಶ್ಚನ್ ಮಾಡಿ ನೀನು ಏನಕ್ಕೆ ಮಾತಾಡಲಿಲ್ಲ ಅಲ್ಲಿ, ಅವ್ರು ನಿಂಗೆ ಈ ಥರ ಅಂದರು ಬಟ್ ಏನಕ್ಕೆ ಮಾತಾಡಿಲ್ಲ, ಆ ಥರ ಸಿಚುವೇಶನ್ಸ್ ಎಲ್ಲ ನೋಡಿದಾಗ ಓಕೆ ನನಗೆ ಈ ಒಪಿನಿಯನ್ ಬೇಕಿತ್ತು, ಲೈಕ್ ಈ ಪಾಯಿಂಟಲ್ಲಿ ನಾನು ಮಾತಾಡ್ಬೋದಿತ್ತೇನೋ. ಆ ಥರ ಒಪಿನಿಯನ್ಸ್ ನಂಗೆ ಯಾರು ಮನೇಲಿ ಯೂಶ್ವಲಿ ಯಾರಿಗೂ ಹೇಳಲ್ಲ ಅಲ್ವಾ, ಹೇಳ್ತಾ ಇದ್ರು. ನನ್ಗೆ ಅಟ್ ಸರ್ಟನ್ ಪಾಯಿಂಟ್ಸ್ ನಂಗೆ ಅನ್ನಿಸ್ತು ಓಕೆ ಇವಳ್ದು ಒಪಿನಿಯನ್ಸ್ ಬೇಕಿತ್ತು ನನಗೆ ಇದರಲ್ಲಿ ಅಂತ. ಸೊ ಹೆಲ್ಪ್ ಆಯಿತು ಮ್ಯಾಮ್ ತುಂಬ. ಓಕೆ. ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ನೋಡಿದ್ದಾರೆ ಕರ್ನಾಟಕದ ಜನ ನಿಮ್ಮನ್ನ. ಅದನ್ನ ಬಿಟ್ಟು ಸೂರಜ್ ಅವ್ರು ನೀವು ಹೇಳ್ಕೊಂಡಿದ್ದೀರಾ ನಾನು ಫಿಟ್ನೆಸ್ ಟ್ರೈನರು, ಆನ್ಲೈನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಫಿಟ್ನೆಸ್ ಟಿಪ್ಸ್ ನ ಕೊಡ್ತಾ ಇದ್ರಿ. ಅದ್ ಬಿಟ್ಟು ಸೂರಜ್ ಏನು ಮೈಸೂರಲ್ಲಿ ಏನ್ ಮಾಡ್ತಾರೆ, ಏನ್ ಮಾಡ್ತಿದ್ರು ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಸೊ ನಾನು ಬೇಸಿಕಲಿ ಹುಟ್ಟಿದ್ದು ಮಡಿಕೇರಿಯಲ್ಲಿ, ಅದಾದಮೇಲೆ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಮೈಸೂರಲ್ಲೇ, ನೋಟ್ರ್ ಡೇಮ್ ಅಂತ ಸ್ಕೂಲ್. ಅದಾದಮೇಲೆ PU ಮಾಡಿದ್ದು SVI ಅಂತ PU ಕಾಲೇಜ್. ಅದಾದಮೇಲೆ ಇಂಜಿನಿಯರಿಂಗ್ ಮಾಡ್ತೀನಿ, ಇಂಜಿನಿಯರಿಂಗ್ MIT ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಸಣ್ಣ ವಯಸ್ಸಿಂದನೂ ಲೈಕ್ ನಾನು ಅಮ್ಮ ಅಕ್ಕ 3 ಜನ ಮನೇಲಿ ಇದ್ದಿದ್ದು. ಸೊ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಆವಾಗಿಂದನೇ ಅವರಿಬ್ಬರ ಮೇಲೆ ತುಂಬ ಇರ್ತಿತ್ತು. ಆ್ಯಂಡ್ ಕಷ್ಟ ಇತ್ತು, ಫಿನಾನ್ಷಿಯಲಿ ಸ್ವಲ್ಪ ಕಷ್ಟ ಇತ್ತು. ಹೋಗ್ತಾ 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 ಒಂದು ಅಕ್ಕ ಅವಳ ಕಾಲ ಮೇಲೆ ಅವಳು ನಿಂತ್ಕೋತಾಳೆ. ನಾನೊಂದು ಪಾಯಿಂಟಿಗೆ ಬಂದೆ, ಬಟ್ ನನಗೆ ಫಿಟ್ನೆಸ್ ಕಡೆ ತುಂಬ ಆಸಕ್ತಿ ಇತ್ತು. ಬಟ್ ಅಮ್ಮಂಗೆಲ್ಲೋ ಅನ್ನಿಸ್ತಿತ್ತು ಓಕೆ ಇಂಜಿನಿಯರಿಂಗ್ ಎಲ್ಲ ಓದಿದ್ದಾನೆ ಮಗ, IT ಜಾಬ್ ಅಥವಾ ಆ ಡೊಮೈನಲ್ಲೇ ಕಂಟಿನ್ಯೂ ಮಾಡಲಿ ಅಂತ. ನನಗೆ ಫಿಟ್ನೆಸ್ಸಲ್ಲಿ ಇದ್ದಿದ್ದ ಕಾರಣದಿಂದ ನಾನು 1 ವರ್ಷ ಹಂಗೆ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಅಮ್ಮನ ಮಾತು ಕೇಳ್ತಿರ್ಲಿಲ್ಲ, ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂತ. ಬಟ್ ಅದಾದಮೇಲೆ ನನಗೆ ಅನ್ನಿಸ್ತು ಓಕೆ ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ನಾನು ಪಿಚ್ಚಿನ್ ಮಾಡಬೇಕು ಇಲ್ಲಿ ಅಂತ ನನಗೆ ಅನಿಸುತ್ತೆ. ಸೊ ಅದಾದಮೇಲೆ ಅಕ್ಕನೇ ಒಂದು ಕಡೆ ರೆಫರ್ ಮಾಡ್ತಾಳೆ ಜಾಬ್ಗೆ, ನಾನು ಜಾಬ್ಗೆ ಹೋಗ್ತೀನಿ.
ಒಂದು 2 years ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮೇ ಇತ್ತು, ಅಲ್ಲಿ ವರ್ಕ್ ಮಾಡಿದೆ. ಓಕೆ. ಅದಾದಮೇಲೆ ನನಗೆ ಅಬ್ರಾಡ್ಗೆ ಹೋಗಬೇಕು ಅಂತ ಇತ್ತು, ಫರ್ದರ್ ಸ್ಟಡೀಸ್ ಮಾಡೋಣ ಅಂತ. ಆವಾಗ ಲೈಕ್ ಈಗ ಬ್ಯಾಂಕಲ್ಲಿ ಲೋನ್ ತೊಗೋಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಲೈಕ್ ಕೊಲಾಟ್ರಲ್ ಬೇಕಾಗುತ್ತೆ ಹಂಗೆ ಅಂತ. ಬಟ್ ಇವೆಂಚುಲಿ ಅಕ್ಕಂದು ಸ್ವಲ್ಪ ಸ್ಯಾಲ್ರಿ ಎಲ್ಲ ಸ್ವಲ್ಪ ಬಿಲ್ಡ್ ಆದಮೇಲೆ ಅವಳದು ಸ್ಯಾಲ್ರಿ ಬೇಸಿಸ್ ಮೇಲೆ ನಂಗೆ ಲೋನ್ ಸ್ಯಾಂಕ್ಷನ್ ಆಯಿತು. ಸೊ ಆ ಬೇಸಿಸಲ್ಲಿ ಕ್ಯಾನಡಾ ಹೋಗ್ತೀನಿ, ನಾನು ಸ್ಟಡೀಸ್ ಮುಗಿಸ್ದೆ. ಅಲ್ಲಿ ಪಾರ್ಟ್ ಟೈಮ್ ಶೆಫ್ ಆಗೆಲ್ಲ ವರ್ಕ್ ಮಾಡಿದೆ. ಸೊ ಅದು ಮುಗಿಸ್ಕೊಂಡು ವಾಪಸ್ ಅಕ್ಕನ ಮದುವೆಗೆ ಅಂತ ಬಂದೆ. ಅಕ್ಕನ ಮದುವೆ ಆಗುತ್ತೆ, ಮದುವೆ ಆದಮೇಲೆ ವಾಪಸ್ ಕ್ಯಾನಡಾಗೆ ಹೋಗ್ತೀನಿ, ಸೊ ದ್ಯಾಟ್ ನಂದು ಜಾಬ್ನ ಕಂಟಿನ್ಯೂ ಮಾಡೋಣ ಅಂತ. ಲೈಕ್ ನನ್ನ ಪ್ರೊಫೆಷನ್ IT ಜಾಬ್ ಯಾವ್ದಾರು. ಅಲ್ಲಿ ಹೋದ್ಮೇಲೆ ಲೈಕ್ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಮನೇಲಿ ಅಮ್ಮ ತುಂಬ ಬೇಜಾರಾಗಿರ್ತಾರೆ, ನಂಗಲ್ಲಿ ಒಬ್ಬರೇ ಇರ್ತಾರೆ ಅಂತ. ನಂಗೆ ಯಾಕೋ ಮನ್ಸಾಗ್ತಿರ್ಲಿಲ್ಲ, ಅಲ್ಲಿ ಇದ್ರೂ ಖುಷಿ ಇರಲಿಲ್ಲ. ಬಟ್ ಆಮೇಲೆ ನನ್ನ ಫ್ರೆಂಡ್ ಅವ್ರ ಸಿಸ್ಟರೇ ಒಂದು ಆಪರ್ಚುನಿಟಿ ಇದೆ ಹಿಂಗೆ ಬೆಂಗಳೂರಲ್ಲಿ ಅಂತ ಹೇಳಿದಾಗ ಅದನ್ನ ರೆಫರ್ ಮಾಡ್ತಾರೆ. ನಾನು ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡಿದೆ. ಐ ಕೇಮ್ ಬ್ಯಾಕ್. ಮಾರ್ಚಲ್ಲಿ ಹೋಗ್ಬಿಟ್ಟು, ನಾಟ್ ಮಾರ್ಚ್, ಏಪ್ರಿಲಲ್ಲಿ ಹೋಗ್ತೀನಿ, ಜುಲೈಯಲ್ಲಿ ವಾಪಸ್ ಬರ್ತೀನಿ. ಸೊ ವಾಪಸ್ ಬಂದಾಗ ಈ ಜಾಬ್ನ ನಾನು ಮಾಡ್ತಾ ಇದ್ದಾಗ ಆಲ್ಮೋಸ್ಟ್ ಅಕ್ಟೋಬರ್ ಹತ್ತಿರ ಬಂದಾಗ ನಾನು ಈ ಸೋಷಿಯಲ್ ಮೀಡಿಯಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಮಾಡಿ ಹೋಗ್ತಾ ಇದ್ದಾಗ ನಂಗೆ ಯಾಕೋ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಫಿಟ್ನೆಸ್, ಕಂಟೆಂಟ್ ಕ್ರಿಯೇಷನ್ ಮತ್ತು IT ಜಾಬ್, ಅದು ನನ್ನ ನೈಟ್ ಶಿಫ್ಟ್ಸ್ ಕೆಲಸ ಇರ್ತಿದ್ದು. ಸೊ ಅದು ಕಷ್ಟ ಆಗ್ತಿತ್ತು, ತುಂಬ ಸ್ಟ್ರೆಸ್ಫುಲ್ ಆಗಿರೋ ಪಾಯಿಂಟಲ್ಲಿ ನಾನು ಒಂದು ಡಿಸಿಷನ್ ತಗೋತೀನಿ, ಕ್ವಿಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಕ್ವಿಟ್ ಮಾಡ್ತೀನಿ. ಮನೇಲಿ ಹೇಳಿರಲಿಲ್ಲ. ಆ ಪಾಯಿಂಟ್ ಆಫ್ ಟೈಮಲ್ಲಿ ಈ ಆಪರ್ಚುನಿಟಿ ಬಂತು. ಸೊ ಇದು ಒಂದು 1 week ಟೈಮ್ ಏನೋ ಪ್ರೊಸೆಸಿಂಗಲ್ಲೇ ಇತ್ತು, ಕನ್ಫರ್ಮೇಷನ್ ಇರಲಿಲ್ಲ. ಆಮೇಲೆ ಕನ್ಫರ್ಮೇಷನ್ ಆಗುತ್ತೆ, ಅದಾದಮೇಲೆ 2 ದಿನಕ್ಕೆ ಐ ವಾಸ್ ಹಿಯರ್. ಓಕೆ, ಲಕ್ ಎಲ್ರಿಗೂ ಒಲಿಯಲ್ಲ, ಅದು ಸೂರಜ್ ಅವರಿಗೆ ಒಲಿದಿದೆ. ಸೊ ವಾಟ್ ನೆಕ್ಸ್ಟ್ ಸೂರಜ್ ಅವರೇ? ಒಂದು ದೊಡ್ಡ ವೇದಿಕೆಯಿಂದ ಬಂದಿದ್ದೀರಾ. ಸೊ ನೆಕ್ಸ್ಟ್ ಏನಿದೆ? ಸೀರಿಯಲ್ಸ್ ಎಲ್ಲ ಆಫರ್ ಬಂದರೆ ಯಾವ ಥರ ಮಾಡಲಿಕ್ಕೆ ಇಷ್ಟ ಇದೆಯಾ ಅಂತ? ಡೆಫಿನೆಟ್ಲಿ ಮ್ಯಾಮ್, ಲೈಕ್ ಒಳ್ಳೆ ಸ್ಟೋರಿ ಇದ್ದು ಒಳ್ಳೆ ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಅಂತ ಇದ್ದರೆ ಐ ಟೇಕ್ ಅಪ್. ಸೊ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನು ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು, ನಾನು ಈ ಥರ ಕಿರುತೆರೆಲೆಲ್ಲ ಇರಬೇಕು ಈ ಸೀರಿಯಲ್ ಫೀಲ್ಡಲ್ಲಿ, ಆ ಥರ ಏನಾದ್ರು ಇತ್ತಾ ನಿಮಗೆ ಇಂಟ್ರೆಸ್ಟ್? ನನಗೆ ಅದೇ ಹೇಳ್ತೀನಲ್ಲ, ನಾನು ಕಂಟೆಂಟ್ ಕ್ರಿಯೇಷನ್ ಮಾಡುವಾಗ ಲೈಕ್ ನಾನು ಮೂವಿ ರಿಲೇಟೆಡೇ ಕಂಟೆಂಟ್ ಮಾಡ್ಕೊಂಡು ಬರ್ತಾ ಇದ್ದು. ಲೈಕ್ ಪರ್ಟಿಕ್ಯುಲರ್ಲಿ ಕನ್ನಡ ಸಾಂಗ್ಸೇ ಹಾಕ್ತಿದ್ದೆ ನಾನೆಲ್ಲ. ಆ್ಯಂಡ್ ಎಲ್ಲೋ ಒಂದು ಫೀಲಿಂಗ್ ಇರುತ್ತೆ ಅಲ್ಲ ಮ್ಯಾಮ್, ಓಕೆ ಯು ಆರ್ ಮೆಂಟ್ ಫಾರ್ ಡೂಯಿಂಗ್ ಸಮಥಿಂಗ್ ಮೋರ್ ಅಂತ. ಆ ಫೀಲಿಂಗ್ ಇತ್ತು ನನಗೆ. ಬಟ್ ಇಷ್ಟು ಬೇಗ ಈ ರೀತಿ ಒಂದು ಆಪರ್ಚುನಿಟಿ ಸಿಕ್ಕಿ ಇಲ್ಲಿವರೆಗೂ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸೊ ಈಗ ಸಿಕ್ತಿದೆ ಅಂದ್ರೆ ಡೆಫಿನೆಟ್ಲಿ ನಾನು ಐಲ್ ಟೇಕ್ ಇಟ್. ಓಕೆ, ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ತುಂಬಾ ಟಾಸ್ಕ್ಗಳನ್ನ ಆಡಿದ್ರಿ. ಆದ್ರೆ BB ಪ್ಯಾಲೇಸ್ ಟಾಸ್ಕ್ ಅಲ್ಲಿ ನೀವು ಶೆಫ್ ಆಗಿದ್ದು ನಿಮ್ಗಷ್ಟೇ ಅಲ್ಲ, ಬಹಳಷ್ಟು ಜನರಿಗೆ ಖುಷಿ ಕೊಟ್ಟಂತಹ ವಿಚಾರ. ಒಬ್ಬ ಹುಡುಗ ಆಗಿ ಇಷ್ಟೊಂದು ಚೆನ್ನಾಗಿ ನೀವು ಅಡುಗೆನ ಮಾಡ್ತಿದ್ದು, ಇವತ್ತು ಕೂಡ ಅಂದ್ರೆ ನೀವು ಬಂದಾಗ್ಲೂ ಕೂಡ ಅಶ್ವಿನಿ ಅವರು ನೀವು ಮಾಡಿಕೊಟ್ಟಂತಹ ಕಾಫಿನ, ಅಂದ್ರೆ ಅಶ್ವಿನಿ ಅಂತ ಅಲ್ಲ, ಬೇರೆಯವರು ಕೂಡ ನೀವು ಕಾಫಿ ಮಾಡ್ಕೊಟ್ಟಿದ್ದು ನೆನೆಸ್ಕೊಂಡು ಫೀಲ್ ಮಾಡ್ಕೊಂತಿದ್ರು. ಏನು ಅಷ್ಟೊಂದು ಇಂಟ್ರೆಸ್ಟ್ ಅಡುಗೆ ಬಗ್ಗೆ? ಮ್ಯಾಮ್ ಅದೇ ಮ್ಯಾಮ್, ಮುಂಚೆ ಹಾಬಿ ಆಗಿತ್ತು ಮನೇಲಿ, ಅವಾಗವಾಗ ಅಮ್ಮಂಗೆ ಅದು ಇದು ಹೊಸದಾಗಿ ಏನೋ ಮಾಡ್ತಿದ್ದೆ. ಅಂಡ್ ಈವನ್ ಅದು ಕೇಟ್ರಿಂಗ್ ಮಾಡ್ತಿದ್ವಿ ನಾವು ಮುಂಚೆ. ಕೇಟ್ರಿಂಗ್ ಮಾಡ್ತಿದ್ವಿ, PG ಇತ್ತು, ಅಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೆ ಅಡುಗೆ ಮಾಡೋಕ್ಕೆ. ಸೊ ಅಲ್ಲೆಲ್ಲ ಒಂದು ಏನೋ ಕಷ್ಟ ಟೈಮಲ್ಲಿ ಏನೋ ಕಲ್ತು ಮಾಡಿದ್ದು. ಹೋಗ್ತಾ ಹೋಗ್ತಾ ನನಗೆ ಅಲ್ಲಿ ಕ್ಯಾನಡಾಗೆ ಹೋದಾಗ ಪಾರ್ಟ್ ಟೈಮ್ ನನ್ನ ಜಾಬು ಶೆಫ್ ಆಗೇ ಸಿಕ್ಬಿಡತ್ತೆ. ತಂದೂರ್ ಶೆಫ್ ಆಗ್ತೀನಿ, ಅಲ್ಲಿ ತಂದೂರಿಂದ ಕರೀಸಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅದೆಲ್ಲ ಕಲ್ತ್ಕೊಂಡಿದ್ದು ಇಲ್ಲಿ ತುಂಬಾ ಯೂಸ್ ಆಯ್ತು. ಸೊ ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಮ್ಯಾಮ್. ಚಿಕ್ಕವನಿಂದನೂ ಲೈಕ್ ಬೇರೆ ಬೇರೆ ಕ್ವಿಸಿನ್ಸ್ ಟ್ರೈ ಮಾಡಬೇಕು, ಕುಕ್ ಮಾಡಬೇಕು. ಇಲ್ಲಿ ಬಂದಾಗ ಕೆಲವ್ರಿಗೆ ಮಾತ್ರ, ಈಗ ರಘು ಸರ್, ಅಶ್ವಿನಿ ಮ್ಯಾಮ್, ಅವ್ರಿಗೆಲ್ಲ ಇಂಟ್ರೆಸ್ಟ್ ಇದೆ ಫುಡ್ ಬಗ್ಗೆ. ಸೊ ಅದೆಲ್ಲ ನೋಡಿದಾಗ ನಮಗೂ ಅನ್ಸುತ್ತೆ, ಓಕೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು, ಏನಾರು ಮಾಡಿಕೊಡ್ಬೇಕು. ತಿನ್ನೋಕ್ಕಿಂತ ಅವ್ರು ಮಾಡಿದಾಗ ಅವ್ರ ರಿಯಾಕ್ಷನ್ ಇರುತ್ತೆ ನೋಡಿ, ಚೆನ್ನಾಗಿದೆ ಅಂತ ಹೇಳಿದೆ ನೋಡಿ, ಅದರಿಂದ ಖುಷಿ ಸಿಗ್ತಿತ್ತು. ಸೊ ಕುಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಓಕೆ, ನಿಮಗೆ ಬಿಗ್ ಬಾಸ್ ಇದುವರೆಗೂ ಸಿಕ್ಕಿರುವಂತಹ ಖುಷಿ ಕೊಟ್ಟಿರುವಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಏನು? ಮನೆ ಒಳಗಡೆ ಸುದೀಪ್ ಅವರಿಂದ ಇರ್ಬೋದು, ಅಥವಾ ಯಾರು ನಿಮ್ಮ ಬಗ್ಗೆ ಏನಾದ್ರು ಹೇಳಿದಿರ್ಬೋದು, ನೀವು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿರೋದಿರ್ಬೋದು, ಯಾವುದು ತುಂಬಾ ಇಷ್ಟ ಆಯ್ತು ನಿಮ್ಮ ಬಗ್ಗೆ ಅವ್ರುಗಳೆಲ್ಲ ಕೊಟ್ಟಿರೋ ಕಾಂಪ್ಲಿಮೆಂಟ್ ಅಲ್ಲಿ? ನನಗೆ ಸುದೀಪ್ ಸರು ಸುಮಾರು ಸತಿ ಹೇಳಿದ್ದಾರೆ, ನನ್ಗದು ರಿಯಲೈಸು ಆಗ್ತಿರ್ಲಿಲ್ಲ ಆವಾಗ. ಸೂರಜ್ ನೀವು ಸೆನ್ಸಿಬಲ್ ಆಗಿ ಮಾತಾಡ್ತೀರಾ. ಈವನ್ ರಘು ಸರು ಅದೇ ಹೇಳ್ತಾರೆ, ಸೂರಜ್ ಯು ಆರ್ ಸೆನ್ಸಿಬಲ್ ಅಂತ ಹೇಳ್ತಾರೆ. ತುಂಬ ಮಾತಾಡಿಲ್ಲ ಅಂದ್ರೂ ಮಾತಲ್ಲಿ ತೂಕ ಇದೆ ಅಂತ ಸುಮಾರು ಜನ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ದ ವೇ ನಾನು ಕ್ಯಾರಿ ಮಾಡ್ತಿದ್ದು ನನ್ನ. ಅಶ್ವಿನಿ ಮ್ಯಾಮ್ಗೂ ಅಷ್ಟೇ, ಸೂರಜ್ ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಮ್ಯಾಮ್ ಸುಮ್ಮನೆ ಹೇಳ್ತಿದ್ದೀರಾ ಅಂತ ನಾನು ಹೇಳ್ತಿದ್ದೆ. ಬಟ್ ಹೊರಗೆ ಬಂದಮೇಲೆ ನಾನು ಪೋಸ್ಟ್ಗಳು ನೋಡಿ ಈಗ ಅನ್ನಿಸ್ತಾ ಇದೆ, ಓಕೆ ಅವರೆಲ್ಲ ಏನೋ ಹೇಳ್ತಿದ್ದಾರೆ, ಇಟ್ ವಾಸ್ ಟ್ರೂ ಅಂತ ಅನ್ನಿಸ್ತು. ಆ್ಯಂಡ್ ಆಲ್ಸೋ ಲೈಕ್ ಅದೇ ನನ್ನ ಪರ್ಸ್ನಾಲಿಟಿ ಇಷ್ಟ ಆಯಿತು ಜನಕ್ಕೆ, ಮನೆ ಒಳಗಿರೋರಿಗೆ ಅಂತ. ಈವನ್ ಗಿಲ್ಲಿನೂ ಹೇಳ್ತಾನೆ, ಸೂರಜಣ್ಣ ಹೋಗಿದ್ದು ಬೇಜಾರಾಯಿತು ಅಂತ, ನಾನು ಅದು ನೋಡ್ತೀನಿ ನಿನ್ನೆ.
ಸೊ ಅದೆಲ್ಲ ನೋಡಿದಾಗ ಗಿಲ್ಲಿ ಯೂಶಲಿ ಹೇಳಲ್ಲ ಅದನ್ನ ಯಾರು ಹೋದಾಗ, ಹೌದು. ಬಟ್ ಅವನಿಂದನೂ ಅದೆಲ್ಲ ಕೇಳಿದಾಗ ಐ ವಾಸ್ ಲೈಕ್ ಓಕೆ, ಇದ್ದಷ್ಟು ದಿನ ಸರಿಗಿದ್ದೆ ಅಂತ ಅನ್ಸುತ್ತೆ. ಸ್ಪಂದನ ಅವ್ರಿಗೆ ಕಾಲೇಟಾದಾಗ ನೀವು, ಧನುಷ್ ಅವರು, ಅಭಿಷೇಕ್ ಅವರು ಡ್ಯಾನ್ಸ್ ಮಾಡ್ತೀರಾ, ಡ್ಯಾನ್ಸ್ ಮಾಡಿ ಅವ್ರು ಅಳ್ತಾ ಇರ್ತಾರೆ, ನೀವು ನಗಿಸ್ತೀರಾ, ಅದು ತುಂಬಾ ವೈರಲ್ ಆಗಿತ್ತು. ಆ ಒಂದು ಸೀಕ್ವೆನ್ಸ್ ಏನು, ಯಾಕೆ ನೀವು ಡ್ಯಾನ್ಸ್ ಮಾಡಿದ್ದು, ಹೇಗೆ ನೀವು ಅದನ್ನ, ಅಂದ್ರೆ ನೀವೆಲ್ಲರೂ ಸ್ಟೆಪ್ ಪ್ರಾಕ್ಟೀಸ್ ಮಾಡಿ ಅವ್ರ ಮುಂದೆ ಡ್ಯಾನ್ಸ್ ಮಾಡಿದ್ದ? ಇಲ್ಲ ಮ್ಯಾಮ್, ಲೈಕ್ ಸ್ಪಂದನ ವಾಕ್ ಮಾಡ್ತಿದ್ದಿದ್ದೆ ಹಂಗೆ ಇತ್ತು. ಲೈಕ್ ಪಾಪ ಕಾಲ್ ಲೇಟ್ ಆಗಿತ್ತು ಅಂತ ಒಂದು ಸೈಡಿಗೆ ನಡೀತಾ ಇದ್ರು. ಅದನ್ನ ಧನು ಇಮಿಟೇಟ್ ಮಾಡಿ ಸುಮಾರು ಸತಿ ತೋರಿಸ್ಬಿಟ್ಟಿದ್ದ ನಮಗೆ, ಬಿಕಾಸ್ ಅವ್ನು ತುಂಬ ಚೆನ್ನಾಗಿ ಎಲ್ಲರನ್ನೂ ಕಾಲು ಎಳಿತಿರ್ತಾನೆ ಇಮಿಟೇಟ್ ಮಾಡ್ಕೊಂಡು. ಸೊ ಅದನ್ನೆಲ್ಲ ನೋಡಿದ್ವಿ. ಆ್ಯಂಡ್ ನಾವು ರೂಮಿಗೆ ಬಂದಾಗ ಏನಾಯಿತು, ವಿಸಾ ಸ್ಪಂದನ ಕ್ರೈಮ್. ನಮಗೆ ಅಲ್ಲೇ ಬೇಜಾರಾಗೋಯ್ತು, ಯಾಕೆ ಹೇಳ್ತಾ ಇದ್ದಾಳೆ ಇವಳು ಅಂತ. ಸೊ ಅದು ಚೇರಪ್ ಮಾಡೋಣ ಸ್ವಲ್ಪ ಅಂದ್ಬಿಟ್ಟು ಸ್ಪಂದನ ಯಾಕೆ ಏನಾಯಿತು ಅಂತ ಕೇಳಿದಾಗ ಓಕೆ ಡ್ಯಾನ್ಸ್ ಮಾಡೋದ ನಾವೆಲ್ಲ ಅಂದ್ಬಿಟ್ಟು 3 ಜನ ನಿಂತ್ಕೊಂಡು ಆ ಡ್ಯಾನ್ಸ್ ಮಾಡ್ತೀವಿ ಅಷ್ಟೇ. ಓಕೆ. ಇನ್ನು ತುಂಬಾ ಒಳ್ಳೆ ಫೀಲಿಂಗ್ಸ್ ಇರುತ್ತೆ ಬಿಗ್ ಬಾಸ್ ಅಲ್ಲಿ. ಇಂಥ ಒಂದು ಘಟನೆ ನಡಿಬಾರ್ದಿತ್ತು, ನಾನು ಅವ್ರ ಬಗ್ಗೆ ಈ ತರ ಮಾತಾಡಬಾರ್ದಿತ್ತು, ಏನಾದ್ರು ಒಂದು ಆತರ ಫೀಲ್ ಆಗಿತ್ತಾ ನಿಮ್ಗೆ? ಇಲ್ಲ ಇವತ್ತು ಇದಾಗಬಾರ್ದಿತ್ತು ಅಂತ, ಯಾರ ಜೊತೆನಾದ್ರು ಜಗಳ ಆಡಿದಾಗ ಆ ಥರ ಇದಾಗಬಾರ್ದಿತ್ತು ಅಂತ ಏನಾದ್ರು ಅನ್ಸಿದ್ದಿದ್ಯಾ ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ ನಂಗೆ ಆ ಥರ ರಿಗ್ರೆಟೇ ಇಲ್ಲ. ನಾನು ಒಬ್ರ ಬಗ್ಗೆ ಆ ಥರ ಮಾತಾಡಿದ್ದೀನಿ. ಇವೊಂದು ಒಂದು ಜಗಳ ಆಗತ್ತೆ ಅಂದಾಗ್ಲೂ ನಾನು ಅದನ್ನ ಅಲ್ಲಿಗೆ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ಈಗ ರಾಶಿಕಾ ಜೊತೆ ಅದು ಸ್ವಿಮ್ಮಿಂಗ್ ಪೂಲ್ ಆದಮೇಲೆ ನಂದೋಳು ಅದಾಗಿರ್ಲಿಲ್ಲ ಅಂದರೆ ನಾನು ಅವಳು ಸರಿಗ ಅದ್ರ ಆದ್ಮೇಲೆ ಮಾತಾಡ್ತಾನೂ ಇರಲಿಲ್ಲ, ಆ ಕ್ಲಾರಿಟಿ ನಮಗೆ ಸಿಗ್ತಾನೂ ಇರಲಿಲ್ಲ ಅಲ್ವಾ. ಲೈಕ್ ಅದು ಇನ್ಸಿಡೆಂಟ್ ಆಗಿದ್ದ ಕಾರಣಕ್ಕೇನೆ ನಾವು ನೆಕ್ಸ್ಟ್ ಅದು ಏನು ಪ್ರಾಬ್ಲಮ್ ಇತ್ತು, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ಕ್ಲಿಯರ್ ಔಟ್ ಆಗೋಗ್ತಿತ್ತು. ಸೊ ನಾನು ಯಾವ್ದನ್ನೂ ರಿಗ್ರೆಟ್ ಮಾಡಲ್ಲ. ಈವೊಂದು ರಿಷಾದ್ ಜೊತೆ ಆಗಿದ್ದು ಅಷ್ಟೇ, ಲೈಕ್ ರಿಗ್ರೆಟ್ ಅಂತೂ ಇಲ್ಲ. ಬಿಕಾಸ್ ನನ್ನಲ್ಲಿ ಆ ಥರನೂ ಒಬ್ಬ ಇದ್ದಾನೆ ಅಂತ ತೋರಿಸ್ಕೊಳಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ನಾನು ಮಾತಾಡಿದೆ, ಅದ್ರಲ್ಲಿ ನಾನು ಅವಳನ್ನ ಡಿಗ್ರೇಡ್ ಮಾಡಲಿಲ್ಲ. ನಾವು ಮಾತಾಡಿದೆ ಅವಳ ಬಗ್ಗೆ, ಓಕೆ ನೀನು ಹಿಂಗೆ ಮಾಡ್ತಿದ್ಯಾ ಹಂಗೆ ಮಾಡ್ತಿದ್ಯಾ, ಬಟ್ ರಿಗ್ರೆಟ್ ಆಗಂಥದ್ದು ಎಲ್ಲೂ ಏನೂ ಆಗಿಲ್ಲ. ಓಕೆ. ಒಂದು ಮಾತು ಹೇಳ್ತಾರೆ, ನದಿ ಮೂಲ ಋಷಿ ಮೂಲ ಕಂಡುಹಿಡಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಬಿಗ್ ಬಾಸ್ ಒಳಗಡೆ ಹೇಗೆ ಆಟ ಆಡಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಹೇಗೆ ಪೋಟ್ರೆ ಆಗ್ತಿದೆ, ನಾವು ಹೇಗೆ ಅವ್ರು ಕಾಣಿಸ್ಕೊಂತಾರೆ. ನಾವು ತುಂಬ ಒಳ್ಳೆಯವರಾಗಿದ್ರು ಸಹ ಹೊರಗಡೆ ಚೆನ್ನಾಗಿ ಕಾಣಿಸ್ಕೊಂತಿರಲ್ಲ, ತುಂಬ ಕೆಟ್ಟವರಾದ್ರೂ ಸಹ ಹೊರಗಡೆ ಚೆನ್ನಾಗಿ ಕಾಣಿಸ್ಕೊಂತಿರಲ್ಲ. ಸೊ ನಿಮಗೆ ಅಲ್ಲಿದ್ದಂಥ ಇಷ್ಟು ದಿನಗಳಲ್ಲಿ ಏನು ಅನ್ನಿಸ್ತು, ಬಿಗ್ ಬಾಸ್ ಹೇಗೆ ಆಡಬೇಕು ಅಂತ ಒಂದು ಥಾಟ್ ಇದೆ ಬಂತು ನಿಮಗೆ, ಈ ಥರ ಆಡಿದರೆ ಈ ಥರ ಮಾಡ್ಬೋದಿತ್ತು ಅಂತ ಏನಾದ್ರು ಇದೆಯಾ, ನಿಮ್ಗೊಂದು ಐಡಿಯಾ ಇದೆಯಾ? ಮ್ಯಾಮ್ ಆ ಥರ ಐಡಿಯಾ ಇಟ್ಕೊಂಡು ಹೋದರೆ ಅದು 1-2 ವಾರ ವರ್ಕ್ ಆಗುತ್ತೆ ಅಷ್ಟೇ. ಬಟ್ ನೀನು ಮಾಡ್ತಿರೋದು ನಿನಗೆ ಸರಿ ಅನ್ನಿಸ್ತಿರ್ಬೇಕು ಮ್ಯಾಮ್. ಬಟ್ ಅಟ್ ದ ಸೇಮ್ ಟೈಮ್ ಯು ಶುಡ್ ಬಿ ಅನ್ ಎಂಟರ್ಟೈನರ್ ದರ್. ಸೊ ನೀವು ಆಲ್ರೌಂಡರ್ ಆಗಕ್ಕಂತೂ ಆಗಲ್ಲ. ಜಸ್ಟ್ ಅದು ವ್ಯಕ್ತಿತ್ವದ ಆಟ, ಜಸ್ಟ್ ಟಾಸ್ಕ್ ಆ ಥರ ಇಲ್ವೇ ಇಲ್ಲ. ಎಲ್ಲಾನು ನಾವು ಮೈಂಡಲ್ಲಿ ಇಟ್ಕೊಳ್ಳೇಬೇಕು, ಟಾಸ್ಕ್ ಇಟ್ಕೋಬೇಕು, ಮಾತಾಡೋದು ಇಟ್ಕೊಳ್ಬೇಕು, ಎಲ್ಲ ಇರತ್ತೆ. ಸೊ ಏನು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ? ಒಳ್ಳೆತನ ಇಂಪ್ಯಾಕ್ಟ್ ಆಗತ್ತಾ, ಮಾತಾಡೋದು ಇಂಪ್ಯಾಕ್ಟ್ ಆಗತ್ತಾ, ಅಥವಾ ಜಗಳ ಆಡೋದು ಇಂಪ್ಯಾಕ್ಟ್ ಆಗತ್ತಾ, ಅಥವಾ ಗಿಲ್ಲಿ ತರ ಕಾಮಿಡಿ ಮಾಡೋದು ಜಾಸ್ತಿ ಇಂಪ್ಯಾಕ್ಟ್ ಆಗತ್ತಾ? ಮ್ಯಾಮ್ ಈಗ ಹೆಂಗೆ ಅಂದರೆ ನಾನು ಗಿಲ್ಲಿ ಎಕ್ಸಾಂಪಲೇ ತಗೋತೀನಿ. ಗಿಲ್ಲಿ ಹೆಂಗೆ ಅಂದರೆ ಅವನೀಗ ಕೆಲವು ಸತಿ ಅವ್ನಿಗೆ ಆಪರ್ಚುನಿಟಿನೇ ಸಿಗ್ತಿರ್ಲಿಲ್ಲ ಟಾಸ್ಕ್ ಆಡೋಕ್ಕೆ. ಬಿಕಾಸ್ ಅವನು ಹೇಳ್ತಿದ್ದ ಅಣ್ಣ ನೀವೇ ಆಡಿ ಅಂತ ಹೇಳ್ತಾ ಇದ್ದ. ಸೊ ಅಲ್ಲಿ ಟಾಸ್ಕ್ ಆಡಿಲ್ಲ ಅಂತ ಗಿಲ್ಲಿ ಗೇಮ್ ಆಡ್ತಿಲ್ಲ ಅಂತಲ್ಲ. ಸೊ ಅಲ್ಲಿಂದ ಇನ್ನೊಂದು ಕಡೆ ಕೋಪಪ್ ಮಾಡ್ತಿರ್ತಾನೆ ಅವನು. ಇಲ್ಲಿ ಟಾಸ್ಕಲ್ಲಿ 4 ದಿನ ಆಡೋದನ್ನ 1 ವಾರ ಪೂರ್ತಿ ಅವ್ನ ಮಾತಲ್ಲೇ ಅವ್ನು ಕೋಪಪ್ ಮಾಡಿಬಿಟ್ಟಿರ್ತಾನೆ. ಸೊ ಒಂದು ಪರ್ಟಿಕ್ಯುಲರ್ ಒಂದು ಬ್ಲೂ ಪ್ರಿಂಟ್ ಅಂತ ಇಲ್ಲ ಬಿಗ್ ಬಾಸ್ಗೆ. ದಟ್ಸ್ ವಾಟ್ ಐ ಥಿಂಕ್. ವಾಟ್ ಎವರ್ ಯು ಡೂ ನಿಮಗೆ ಅನ್ನಿಸ್ಬೇಕು ನೀನು ಮಾಡ್ತಿರೋದು ಸರಿ, ನೀನು ಮಾಡ್ತಿರೋದು ನೋಡೋರಿಗೆ ಸರಿ, ನೀನು ನೋಡಿದ್ರೆ ಓಕೆ ಇವ್ನು ಸರಿಗಿದ್ದಾನೆ ಅಂತ ಜನಕ್ಕೆ ಅಕ್ಸೆಪ್ಟ್ ಆಗುತ್ತೆ ಅಂದರೆ ದಟ್ ಈಸ್ ದ ಒನ್ ಥಿಂಗ್. ಆ್ಯಂಡ್ ಆಲ್ಸೋ ಲೈಕ್ ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ನಿನ್ಗೆ ಬರಲ್ಲ ಅಂದ್ರೂ ನೀನು ಮಾಡು ಗುರು, ಅದು ಹೆಂಗಾರು ಕಾಣಿಸ್ಲಿ ಅಲ್ವಾ. ಇವೊಂದು ಈಗ ಡಾನ್ಸ್ ಮಾಡ್ತೀಯಾ, ನಿಂಗೆ ಬರಲ್ವಾ ಡಾನ್ಸ್ ಮಾಡಿ, ನಿಂಗೆ ಹಾಡು ಬರಲ್ವಾ ಹಾಡು, ಶೋ ದಟ್ ಯು ಆರ್ ಅಟ್ ಲೀಸ್ಟ್ ಟ್ರೈಂಗ್ ಅಲ್ವಾ. ಸೊ ಹಾಗಾದ್ರೆ ನೀವು ಆಚೆ ಬಂದಿದ್ದಕ್ಕೆ ಏನು ಕಾರಣ ಅಂತ ನಿಮಗೆ ಅನ್ನಿಸ್ತಿದೆ? ಯಾವ ಒಂದು ರೀಸನ್, ಪರ್ಟಿಕ್ಯುಲರ್ ರೀಸನ್ ಇಂದ ನೀವು ಹೊರಗಡೆ ಬಂದ್ರಿ? ಯಾಕಂದ್ರೆ ಒಳ್ಳೆ ಹುಡುಗ, ತುಂಬಾ ನೀವು ಹ್ಯಾಂಡ್ಸಮ್, ನೋಡ್ಲಿಕ್ಕೂ ಕ್ಯೂಟು, ಕರ್ನಾಟಕದ ಕ್ರಶ್. ಸೊ ಇಷ್ಟೆಲ್ಲ ಇದ್ರೂ ನೀವು ಯಾಕೆ ಹೊರಬಂದ್ರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ನನ್ಗೆ ಅದೇ ಮ್ಯಾಮ್, ಈಗ ಸ್ಟಾರ್ಟಿಂಗಲ್ಲೇ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿಬಿಟ್ಟಿತ್ತು ಮನೇಲಿ. ನಾವು ಹೋದಾಗಲೇ ಒಂದು ಕಡೆ ಸೀಮಿತ ಆಗಿಬಿಟ್ಟಿದ್ದಾನೆ, ಬರೀ ರಕ್ಷಿತಾ, ರಾಶಿಕಾ, ಅಶ್ವಿನಿ ಮ್ಯಾಮ್ ಅವ್ರ ಜೊತೆ ಮಾತ್ರ ಇರ್ತಾನೆ, ಈ ಕಡೆ ಬರಲ್ಲ ಅಂತ. ಈ ಕಡೆ ನಾನು ಬಂದು ಟ್ರೈ ಮಾಡಿದ್ರು ನಂಗೆ ಆಗಲಿಲ್ಲ, ಬಿಕಾಸ್ ಅಷ್ಟು ವೆಲ್ಕಮಿಂಗ್ ಆಗಿ ಇರಲಿಲ್ಲ ಅಲ್ಲಿ ಗ್ರೂಪ್. ಹೋಗಿ ಕೇಳಿದ್ರು ಅವರೇ ಹೇಳ್ತಿದ್ರು ಯಾಕೆ ಬಂದೆ, ಏನಾಯ್ತು ಅಲ್ಲಿ, ಆ ಥರ ಮಾತುಕತೆ ಆಗ್ತಿತ್ತು. ಬಟ್ ಐ ಟ್ರೈಡ್. ಓಕೆ, ನೀವು ಹೆಂಗಿದ್ರು ಹಂಗೆ ಇಟ್ಬಿಟ್ರಿ. ಜಸ್ಟ್ ಇನ್ನೊಂದು ಸ್ವಲ್ಪ ಅಟೆನ್ಷನ್ ಸೀಕರ್ ಆಗಿದ್ರು ಕೂಡ ನೀವು ಬಿಗ್ ಬಾಸ್ ಅಲ್ಲಿ ಇನ್ನೂ ಒಂದು ಸ್ವಲ್ಪ ದಿನ ಇರ್ಬೋದಿತ್ತು ಅಂತ ಅನ್ಸತ್ತಾ? ಮೇ ಬಿ ಈಗಲೂ ನಂಗೆ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ದಿನ ಇರ್ಬೋದಿತ್ತು. ಈಗ ಹೇಗಿದ್ದೆ
ಅದ್ರಲ್ಲೇ ಇರ್ಬೋದಿತ್ತು ಅಂತಾನೆ ನನ್ಗೆ ಅನ್ಸ್ತಿದೆ. ಇಲ್ಲ ಈಗ ಹೇಗಿದ್ರಿ ಹಾಗೆ ಇದ್ದಿದ್ದಕ್ಕೆ ನೀವು ಆಚೆ ಬಂದಿರೋದು. ಅದನ್ನ ಬಿಟ್ಟು ನೀವು ಇನ್ನೊಂದ್ ಸ್ವಲ್ಪ ಅಟೆನ್ಷನ್ ಸೇಕ್ ಮಾಡಿ, ಇನ್ನೊಂದ್ ಸ್ವಲ್ಪ ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡಿ, ಇನ್ನ ಜಾಸ್ತಿ ಎಂಟರ್ಟೈನ್ ಮಾಡಿ ಮನೇಲಿ ಇರ್ಬೋದಿತ್ತು ಅಂತ. ಅಂದ್ರೆ ನೀವು ರಾಶಿಕಾನ ಬಿಟ್ಬಿಟ್ರಿ ಮಾತಾಡೋದು, ಅವ್ರು ಮಾತಾಡಲ್ಲ ಅಂದ್ರೆ ಓಕೆ ಬಿಡು, ಅವ್ರು ಮಾತಾಡ್ಸಿದಾಗ ಓಕೆ ಮಾತಾಡು ಅಂತ ಇದ್ರಿ. ಇದು ಬಿಟ್ಟು ಬೇರೆ ಇನ್ನೊಂಚೂರು ಏನಾದ್ರು ನಿಮ್ಮ ಒಂದು ಆಟಿಟ್ಯೂಡ್ ತೋರಿಸಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಇರ್ಬೋದಿತ್ತು ಅಂತ ಅನ್ಸತ್ತಾ? ಮ್ಯಾಮ್ ಈಗ ಆನೆಸ್ಟ್ ಆಗಿ ಹೇಳ್ತೀನಿ, ಈಗ ಆ ಇಂಟೆನ್ಷನ್ಸ್ ಇದ್ದಿದ್ರೆ ನಾವು ಮಾತು ಬಿಡ್ತಿರ್ಲಿಲ್ಲ. ಅಲ್ಲೇನೋ ಜೆನ್ಯೂನ್ ಆಗಿತ್ತು ಅಂದಿದ್ ಕಾರಣಕ್ಕೇನೆ ನಾವು ಮಾತು ಬಿಡ್ತಿದ್ವಿ. ಈಗೇನೋ ಫೇಕ್ ಆಗೇನೋ ಒಂದು ತೋರಿಸ್ಬೇಕು ಅನ್ನೋ ಕಾರಣಕ್ಕಿದ್ರೆ ನಾವು ಮಾತು ಬಿಡೋ ಇದೇ ಇರ್ತಿರ್ಲಿಲ್ಲ ಅಲ್ವಾ. ಸೊ ನಾನೇನೋ 4 ದಿನ ಮಾತಾಡ್ತಿರ್ಲಿಲ್ಲ ಅಂದ್ರೆ ದೇ ವಾಸ್ ಸಮಥಿಂಗ್ ವಿಚ್ ವಾಸ್ ನ್ಯಾಚುರಲ್ ಅಂತಾನೆ ಅರ್ಥ ಅಲ್ವಾ. ಸೊ ಈಗೇನೋ ಅಟೆನ್ಷನ್ ಸೀಕಿಂಗ್ ನನ್ಗೆ ಹೆಂಗಿತ್ತು ಅಂದ್ರೆ ಲಾಸ್ಟಲ್ಲಿ ಈಗ ಗಿಲ್ಲಿ ಹೇಗೆ ಕಾಮಿಡಿ ಮಾಡ್ಕೊಂಡು ಮನೇಲಿ ಎಲ್ಲರ ಜೊತೆ ಲೈವ್ಲಿ ಆಗಿದ್ದ, ಐ ಕ್ಯಾನ್ ಡೂ ದ್ಯಾಟ್ ಟು. ಈಗ ಸೂರಜ್ ಅಂದ್ರೆ ಬರೀ ಒಪಿನಿಯನ್ಸ್ ಹೇಳ್ಬೇಕಾದ್ರೆ ಮಾತ್ರ ಹೇಳ್ತಾನೆ ಇಲ್ಲ. ಈಗ ನೀವು ನೋಡ್ಬೋದು ಆ ಪಾಸ್ ಪ್ಲೇ ಟೈಮಲ್ಲೆಲ್ಲ ನೀವು ಲೈವ್ ನೋಡಿದ್ರೆ ವಿಲ್ ಗೆಟ್ ಟು ನೋ ನಾನು ಎಲ್ಲ ಇಡೀ ಮನೆ ಓಡಾಡ್ತಾ ಇದ್ದೀನಿ. ಸೊ ನಾನು ಆ ಥರ ನಾನು ಅಟ್ಲೀಸ್ಟ್ ಇನ್ನಿರೋದೇ 3 ವಾರ 4 ವಾರ ಎಂಜಾಯ್ ಮಾಡೋಣ, ಎಲ್ರ ಜೊತೆ ಖುಷಿಯಾಗಿರೋಣ ಅಂತ ನಾನು ಆ ಮೈಂಡ್ ಸೆಟ್ಟಲ್ಲಿ ಇದ್ದೆ. ನಾನು ಈಗಲೂ ಕೂಡ ಏನಿಗೆ ಯಾವ ರೀಸನ್ಗೆ ಎವಿಕ್ಟ್ ಆದೆ ಅಂತ ನಾನು ಐ ಆಮ್ ಎ ಲಿಟಲ್ ಕನ್ಫ್ಯೂಸ್ಡ್ ಆಕ್ಚುಲಿ. ಓಕೆ, ಓಟ್ ಕಾರಣದಿಂದ ಅಂತಾನೂ ಹೇಳ್ಬೋದಲ್ಲ. ಎಸ್ ಎಸ್ ಖಂಡಿತ. ಜನರು ತುಂಬಾ ಓಟ್ ಹಾಕೋದು ಕೂಡ ಕೌಂಟ್ ಆಗತ್ತಲ್ವ, ಮೇನ್ ಕೌಂಟ್ ಆಗೋದೇ ವೋಟಿಂಗ್ಸ್. ಸೊ ಸೂರಜ್ಗೆ ವೋಟಿಂಗ್ಸ್ ಕಡಿಮೆ ಬಿದ್ದಿದೆ, ಇಷ್ಟು ದಿನ ಬಿದ್ದಂತಹ ಓಟ್ ಈಗ ಯಾಕೆ ಬಿದ್ದಿಲ್ಲ ಅಂತ ಎಲ್ರಿಗೂ ಕ್ವಶನ್ ಆಗ್ತಿದೆ. ಸೊ ನಿಮ್ಗೇನ್ ಅನ್ಸುತ್ತೆ, ವೋಟಿಂಗ್ಸ್ ಯಾಕೆ ಕಡಿಮೆ ಆಯ್ತು ಅನ್ಸುತ್ತೆ? ವೋಟಿಂಗ್ಸ್ ಮ್ಯಾಮ್ ಇಲ್ಲಿ ನೀವು ರಾಶಿಕಾಗ್ ಮಾತ್ರ ಸ್ಟಿಕ್ ಆನ್ ಆಗಿದ್ರಿ ಜಾಸ್ತಿ, ಅದೇ ಒಂದ್ ಕಾರಣ ಇರ್ಬೋದಾ? ಮೇ ಬಿ ನಾನು ಸ್ಟಾರ್ಟಿಂಗೇನೆ ನಾನು ಅದನ್ನ ಚೇಂಜ್ ಮಾಡ್ಕೊಂಡಿದ್ರೆ, ಈಗ ಲಾಸ್ಟ್ ಫ್ಯೂ ವೀಕ್ಸಲ್ಲಿ ನಾನು ಏನು ಚೇಂಜಸ್ ಮಾಡ್ಕೊಂಡೆ ಅದನ್ನ ಇನಿಷಿಯಲ್ ಡೇಸಿಂದನೇ ಚೇಂಜಸ್ ಮಾಡ್ಕೊಂಡಿದ್ರೆ ಮೇ ಬಿ ಜನದ ಒಪಿನಿಯನ್ ಇನ್ನೂ ಬೇರೆ ಥರ ಇರ್ತಿತ್ತೇನೋ. ಎಂಡ್ ಮೂಮೆಂಟಲ್ಲೂ ನನಗೆ ಆ ಸ್ಟಾರ್ಟಿಂಗಿಂದನೂ ಏನು ನಾನು ಗಳಿಸ್ತಿದ್ದೆ ಅದು ನಾನು. ಸುದೀಪ್ ಅವರು ಹೇಳ್ತಿದ್ರು ಮಾತಾಡಿ, ಆಟ ಆಡಿ ಅಂತ ಹೇಳ್ತಾನೆ ಇದ್ರು. ಇನ್ನ ಜಾಸ್ತಿ ಬಂದಿದ್ದು ಹಿಂಗೆ ಆಡಿ ಅಂತ ಹೇಳಕ್ಕಾಗಲ್ಲ, ಬಟ್ ಅವರು ಹಿಂಟ್ ಕೊಡ್ತಿದ್ರು, ಆಟ ಆಡಿ, ಜಾಸ್ತಿ ಮಾತಾಡಿ, ಎಲ್ರ ಜೊತೆ ಮಿಂಗಲ್ ಆಗಿ ಅಂತ ಹೇಳ್ತಿದ್ರು. ಸೊ ಅದೇ ಒಂದು ಕಾರಣ ಇದೆ ಅಂತ ಎಲ್ರಿಗೂ ಅನ್ನಿಸ್ತಿದೆ. ಇವರು ಜಾಸ್ತಿ ಎಲ್ರ ಜೊತೆ ಮಿಂಗಲ್ ಆಗಿಲ್ಲ, ಸ್ಟಿಕ್ ಆನ್ ಆಗ್ಬಿಟ್ರು ಒಬ್ರಿಗೇನೆ. ಆ ಒಂದು ಕಾರಣಕ್ಕೆ ಸೂರಜ್ ಅವರು ಹೊರಬಂದ್ರು ಅನ್ಸುತ್ತೆ. ಏನೇನೇ ಸೂರಜ್ ಅವರೇ, ಇಷ್ಟು ದಿನ ನೀವು ಬಿಗ್ ಬಾಸ್ ಮನೆಯಲ್ಲಿದ್ದು ಎಲ್ಲರನ್ನ ರಂಜಿಸಿದ್ರ, ತುಂಬಾ ಎಂಟರ್ಟೈನ್ ಕೂಡ ಎಲ್ರಿಗೂ ಮಾಡಿದಿರಾ. ಹಾಗೆ ನಿಮ್ಮ ಅಪ್ಕಮಿಂಗ್ ವೆಂಚರ್ಸ್ ಪ್ರಾಜೆಕ್ಟ್ ಎಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ. ಇಷ್ಟು ಹೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಕೊನೆಯದಾಗಿ ಏನಾದ್ರು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ ಮ್ಯಾಮ್. ಲೈಕ್ ಇಲ್ಲಿವರೆಗೂ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ಸುದೀಪ್ ಸರ್ಗೆ ಸೆಕೆಂಡ್ ಟೈಮ್ ನಾಮಿನೇಟ್ ಆಗಿದ್ದಾಗ ಇಲ್ಲಿವರೆಗೆ ಬರ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಅಂತ. ಬಟ್ ಆಲ್ಮೋಸ್ಟ್ ಈಗ 13th ವೀಕ್ವರೆಗೂ ನಾನು ಇದ್ದೆ. ಸೊ ಇಲ್ಲಿವರೆಗೂ ಯಾರೇ ನನಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀರಾ ಅಂದರೆ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಮುಂದಕ್ಕೆ ಯಾವುದೇ ನಾನು ಪ್ರಾಜೆಕ್ಟ್ಸ್ ತೊಗೊಂಡ್ರು ಇದೇ ಸಪೋರ್ಟ್ ಹೀಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಎಲ್ಲರೂ ಕೂಡ ನಿಮ್ಮ ನೆಕ್ಸ್ಟ್ ವೀಕ್ ಸುದೀಪ್ ಅವ್ರ ಜೊತೆ ಬಂದು ನಿಮ್ಮ ವಿಟಿಯನ್ನು ನೋಡಲಿಕ್ಕೆ, ಸುದೀಪ್ ಅವ್ರ ಜೊತೆ ನೀವು ಮಾತನಾಡೋದನ್ನ ನೋಡಲಿಕ್ಕೆ ಕರ್ನಾಟಕದ ಹೆಣ್ಮಕ್ಳೆಲ್ಲ ಕಾಯ್ತಾ ಇದ್ದಾರೆ. ಬೇಗ ಬನ್ನಿ ಅಂತ ನಾವು ಕೂಡ ಹೇಳ್ತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.